ಹಲೋ 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 ಏನಿಲ್ಲ. ಧಾರಾವಾಹಿಯ ನಿರ್ಮಾಪಕರಾದ ಶ್ರೀ ಸಾಯಿ ಆಂಜನೇಯ ಕಂಪನಿಯ ರಕ್ಷ್ ರಾಮ್ ಹಾಗೂ ಅನುಷಾ ಶಿವರಾಮ್ ಅವರು ವೇದಿಕೆ ಮೇಲೆ ಬರಬೇಕು. ದೃಷ್ಟಿಪಟ ಧಾರಾವಾಹಿಯ ನಿರ್ದೇಶಕರಾದ ಶ್ರವಂತ್ ಅವರು ವೇದಿಕೆ ಮೇಲೆ ಬರಬೇಕು. ವೀರೇಶ್ ಉಳ್ಳಾಗಡ್ಡಿ ಅವರು, ಚೆನ್ನಮ್ಮ ಅವರು, ಮಾದೇವ ಅವರು, ಶರಾವತಿ ಅವರು ಹಾಗೆ ದತ್ತ ಶ್ರೀರಾಮ್ ಪಾಟೀಲ್ ಮತ್ತು ದೃಷ್ಟಿ ವೇದಿಕೆ ಮೇಲೆ ಬರಬೇಕು. ಕಲರ್ಸ್ ಕನ್ನಡ ವಾಹಿನಿಯ ಜಿಡಿ ಸರ್ ವೇದಿಕೆ ಮೇಲೆ ಬರಬೇಕು. ಮೊದಲನೇದಾಗಿ ಕಲರ್ಸ್ ಕನ್ನಡ ವಾಹಿನಿಯ ತಂಡದ ಎಲ್ಲ ಕಲಾವಿದರು ಕೂಡ ವೇದಿಕೆ ಮೇಲೆ ಬರಬೇಕು. ಮೊದಲನೇದಾಗಿ ಕಲರ್ಸ್ ಕನ್ನಡ ವಾಹಿನಿಯ ಬಿಸ್ನೆಸ್ ಪ್ರಶಾಂತ್ ನಾಯಕ್ ಸರ್ ಅವರು ಧಾರಾವಾಹಿಯನ್ನು ಕುರಿತಾಗಿ ಒಂದೆರಡು ಮಾತನಾಡಬೇಕು. ಮಾಧ್ಯಮ ಮಿತ್ರರಿಗೂ ಈ ದೃಷ್ಟಿಪಟ್ಟು ತಂಡ ಮತ್ತು ಕಲಾ ತಂಡದ ಈ ಪ್ರೆಸ್ ಮೀಟಿಗೆ ಬಂದಕ್ಕೆ ಮೊದಲಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಬಿಟ್ಟು ದೃಷ್ಟಿ ಬಿಟ್ಟು ಅಂತ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ 9 ಸೋಮವಾರ ಸಮಯ 6:03 ಪ್ರಸಾರ ಆಗಲಿದೆ. ಇದು ಒಂದು ಫುಲ್ ಎಪಿಸೋಡ್ ಅನ್ನು ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈ ತಂಡ ಎಷ್ಟು ಕಷ್ಟ ಶ್ರಮ ಪಟ್ಟು ಈ ಎಪಿಸೋಡ್ ಅನ್ನು ಮಾಡಿದೆ ಅದರ ಮೊದಲಿಗೆ ತೋರಿಸಿ ಇಷ್ಟ ಆಯ್ತು. ಅದಕ್ಕೆ ಕಂಪ್ಲೀಟ್ ಆಗಿ ತೋರಿಸ್ಬೋಣ. ಯಾಕಂದ್ರೆ ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಒಂದು ಅತಿ ಕಂಪ್ಲೀಟ್ ನಾವು ಬಾಯಿ ಮಾತಲ್ಲಿ ಹೇಳೋದು ಸಾಕಾಗಲ್ಲ. ಅಟ್ಲೀಸ್ಟ್ ತೋರಿಸಿ ಅವಕ್ಕೆ ನಮ್ಮ ಜೊತೆಗೆ ಅವರು ನಮ್ಮ ಸಂಗ್ರಹವನ್ನು ಅವರು ಹಂಚಿಕೊಳ್ಳಲು ಬೆಟ್ಟರು ಅಂತ ನಾವು ಕಂಪ್ಲೀಟ್ ಎಪಿಸೋಡ್ ತೋರಿಸಿದ್ದು.
ಈ ಇಂತಹ ಕ್ರೆಡಿಟ್ ಒಂದು ಒಳ್ಳೆಯ ಕಥೆಯನ್ನ ಹೇಗೆ ಕೌಟುಂಬಿಕ ಬಂದಾಗ ಹೇಗೆ ತುಂಬಾ ಚೆನ್ನಾಗಿ ಕಾಣಿಸ್ತು ಈ ಎಪಿಸೋಡ್ ತಂದು ತೋರಿಸಿದೆ. ಇದನ್ನು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಯ್ತು. ಫಸ್ಟ್ ಟೈಮ್ ರಫ್ ಕಟ್ ಬಂದಾಗ ಆವತ್ತು ನಾವು ಡಿಸೈಡ್ ಮಾಡಿದ್ವಿ ಇದನ್ನು 6 ಹಾಕಿದಾಗ ಇದು ಯಾಕೆ 6 ಹಾಕ್ತಿದ್ವಿ ಅಂತ ಡಿಸ್ಕಷನ್ ಆಯ್ತು. ಇತ್ತು ಯಾಕೆ 6 ಅಂತ ಅಂದ್ರೆ ನಮ್ಮ ತಲೆ ಏನಂತ ಹೇಳಿದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ ಫಸ್ಟ್ ಓಪನಿಂಗ್ ಹೋಗ್ಬೇಕು ಅಂತ ಒಂದು ಹೇಳಿದೆ. ಅದೇ ಯಾಕಂದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಅದ್ರ ನಂತರ ಬರುವಂತವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಬೆಸ್ಟ್ ಶೋ 6ವರೆಗೆ ಕನಸು ಕನ್ನಡ 7 ಗಂಟೆ ಆಗುತ್ತೆ. 6ವರೆಗೆ ತುಂಬಾ ಫಸ್ಟ್ ವಿಚಾರ ಮಾಡಿದಾಗ ಸಿಕ್ಕೋನಿಗೂ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ಇದು ಏನೇ ಶೋ ಇದ್ದಾಗ ಬರುತ್ತೆ ಪ್ರಯತ್ನ ಚೆನ್ನಾಗಿ ಆಡಿಲ್ಲ ಅಂದ್ರೆ ಅದ್ರ ನಂತರ ಎಷ್ಟೇ ಒಳ್ಳೆ ಆಡಿದ್ರೆ ಆಗಲಿ ಯಾವ ಪ್ರೆಷರ್ ಬೇಕಾಗುತ್ತೆ. ಬಟ್ ಈ ಎಂಟೈರ್ ತಂಡ ನಮ್ಮ ಜೊತೆ ನಡೆಸ್ಕೊಂಡು ಅಂತ ಅದ್ಭುತವಾದ ಪುಸ್ತಕಕ್ಕೆ ಹಚ್ಚಬೇಕು. ಇವರು ಫಸ್ಟ್ ಟೈಮ್ ಬಿಡುಗಡೆ ಮೊದಲಾಗ ಅಕ್ಷರಾಮ್ ಆಗ್ಬೋದು ಅವರು ಅನುಕೂಲ ತುಂಬಾ ಖುಷಿ ಆಗ್ಬೇಕು. ಅಂದ್ರೆ ಅಂದ್ರೆ ಅದಕ್ಕೆ ಮಾಡಿದ್ದಾರೆ ಅವ್ರು ಶಬ್ದ ಇಲ್ಲೆಲ್ಲ ಹಾಕ್ಲಿಕ್ಕಾಗಲ್ಲ ಅರ್ಧ ಒಂದು ರಾಜ್ ಕ್ಯಾರೆಕ್ಟರ್ ಮಾಡೋನು ನಂಗೆ ಫಸ್ಟ್ ಟೈಮ್ ನೋಡಿದಾಗ ಎಂತ ಅದ್ಭುತ ಕಲಾವಿದ ಅಂತ ಅನ್ಸ್ಬಿಡ್ತು ನಮ್ಗೆ. ಅಂದ್ರೆ ಈಗ ಹೀರೋಯಿನ್ ಇರ್ಬಹುದು ಅವ್ರು ಫಸ್ಟ್ ಸೀರಿಯಲ್ ಅನ್ಸದೇ ಇಲ್ಲ ನನಗೆ. ಅಂದ್ರೆ ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ. ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು. ಇದೇ ಥರ ಅಂದರೆ ಇದನ್ನು 2-3ನೇ ಎಪಿಸೋಡ್ ಇರ್ಬೋದು, 4ನೇ ಕಂತಿನ ಇರ್ಬೋದು, ಅದ್ಭುತವಾಗಿದೆ. ಹಂಗಾಗಿ ಫಸ್ಟ್ ಎಪಿಸೋಡು ಜಸ್ಟ್ ಟ್ರೈಲರ್. ಯಾಕಂದರೆ 2ನೇ ಎಪಿಸೋಡ್ಗಳು ಇದಕ್ಕೆ ಬೇಕಾಗಿದೆ. ಸಪೋರ್ಟು ನಮಗೂ ಕಲಾ ತಂಡಕ್ಕೂ ಮತ್ತು ಈ ದೃಷ್ಟಿಪಟ್ಟು ತಂಡಕ್ಕೂ ಬೇಕು. ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಕೊಡಲಿ. ಈ ಇನಿಷಿಯಲ್ ಎಪಿಸೋಡ್ ನಮ್ಮ ಶ್ರವಣ್ ಥ್ಯಾಂಕ್ ಯು ಶ್ರವಣ್. ಒಂದು ಒಳ್ಳೆ ತಂಡ ಒಂದು ಕೆಲಸ ಮಾಡಿದಾಗ ನಿಮಗೆ ಅದ್ಭುತ ಔಟ್ಪುಟ್ ಬರುತ್ತೆ ಅಂತ ಒಂದು ನಿದರ್ಶನ ಅಂತ ಹೇಳಿ ದೃಷ್ಟಿಬೇಕು. ಈ ಜೆ ಡಿ ಟೀಮ್ ಒಂದು ಅದರ ಹಿಂದಿನ ಕಲರ್ಸ್ ಕನ್ನಡ ಎಷ್ಟು ಎಫರ್ಟ್ ಹಾಕಿದ್ದು ಅದರ 2 ಪಟ್ಟು ಎಫರ್ಟ್ ಪ್ರೊಡಕ್ಷನ್ ಹೌಸ್ ಹಾಕಿದೆ. ಥ್ಯಾಂಕ್ ಯು. ಯಾಕಂದರೆ ಯೂಶ್ವಲಿ ನಮ್ಗೆ ಅದು ಶೋ ಸ್ಟಾರ್ಟ್ ಮಾಡಿದಾಗ ಅದರ ಪ್ರೊಸೆಸ್ ಇದೆ, ಅದು 2-3 ತಿಂಗಳು ನಡೀತದೆ. ಬಟ್ ಈ ಶೋವನ್ನು ಶೂಟ್ ಮಾಡಿ ಪುನಃ 1.5 ತಿಂಗಳು ಪೋಸ್ಟ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದಾರೆ ಎಂಟೈರ್ ಟೀಮು. ಅದಕ್ಕೆ ಬೇಕಾದ ಕರೆಕ್ಷನ್ಗಳನ್ನು ಪುನಃ ಮಾಡಿ ಈ ಎಲ್ಲೂ ಸ್ವಲ್ಪ ಬೋರ್ ಆಗದ ಹಾಗೆ ಒಂದು ಎಪಿಸೋಡ್ ಮೇಂಟೈನ್ ಮಾಡಿದ್ದಾರೆ. ಈ ಎಲ್ಲ ಎಫರ್ಟಿಗೆ ಅಂದರೆ ನನ್ನ ಟೀಮ್ ಇರ್ಬೋದು, ಈ ದೃಷ್ಟಿಪಟ್ಟು ತಂಡ ಇರ್ಬೋದು, ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ನಿಮಗೂ ಇಲ್ಲಿ ಇಷ್ಟು ನಿಮ್ಮ ಬಿಸಿಯಾದ ಶೈಲಿಯಲ್ಲಿ ಇಲ್ಲಿ ಬಂದು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಎಪಿಸೋಡ್ ಮಾಡಿದ್ರೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಶಾಂತ್ ಸರ್. ಈಗ ಕಲರ್ಸ್ ಕನ್ನಡ ವಾಹಿನಿಯ ಪ್ರೋಗ್ರಾಮಿಂಗ್ ಹೆಡ್ ಆಗಿರುವಂತಹ ಪ್ರಕಾಶ್ ಸರ್ ಒಂದೆರಡು ಮಾತುಗಳನ್ನಾಡಬೇಕು. ನಮಸ್ಕಾರ. ಅಂದರೆ ಈ ಪ್ರಾಜೆಕ್ಟ್ ಬಗ್ಗೆ ಟೀಮ್ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದನ್ನ ಸಿಗುವುದು ಎಷ್ಟು ತೋರಿಸ್ತಾ ಇದ್ದೀವಿ. ಅದನ್ನ ₹1 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡೋದು ಕೂಡ ಸ್ವಲ್ಪ ಎದುರ್ಕೊಂಡು ಮಾಡಿದ್ರೆ ಫ್ರೆಶ್ ಅಂದರೆ ಸ್ವಲ್ಪ ಎದುರ್ಕೊತಾರೆ. ಹೋಗ್ಬಿಟ್ಟು ಏನು ಹೇಳ್ತಾರೋ, ಯಾವ ಥರ ಸ್ಪ್ರೆಡ್ ಆಗಿತ್ತು ಅಂತ ಇವತ್ತು ಬೇರೆ ಡೈರೆಕ್ಟರ್ ಪ್ರೆಸ್ಸಿಗೆ ಹಾಕುವಷ್ಟು ಅಂಥವರೆಲ್ಲ ಒಂದು ಟೆಲಿವಿಷನ್ ಒಂದು ಸೀರಿಯಲ್ ಒಂದು ಸಿನಿಮಾ ಇಷ್ಟು ಪ್ರಚಾರ ಕರೆದು ಶೋ ಹಾಕಿಸ್ತಾರೆ ಅಂದರೆ ಈ ಟೀಮ್ಗೆ ಈ ಪ್ರಾಡಕ್ಟ್ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದನ್ನ ಒನ್ ಆಫ್ ದ ವೇ ಯು ಆರ್ ಯು ಹೌ ಸ್ಟ್ರಾಂಗ್ ಯು ಆರ್ ಅಂತ. ಸೊ ಸಿಕ್ಕಿದ್ರೆ ಟೀಮ್ ಕನ್ವಿಷನ್ ಆಗಿ ಇವಾಗೆಲ್ಲ ಅಷ್ಟೊಂದು ಡೌಟ್ ಇತ್ತು, ಬೇಕಾದಂತ ಡೌಟ್ ಇತ್ತು. ಬಟ್ ಟೀಮ್ ವೆರಿ ಮಚ್ ಕನ್ವಿನ್ಸ್ ಆಗಿದೆ ವಿ ಕ್ಯಾನ್ ಶೋ. ಅದು ಯಾವುದು ಡೌಟೇ ಇಲ್ಲ ಅದರಲ್ಲಿ. ಅದು ಸೊ ಅಷ್ಟು ಮಟ್ಟಿಗೆ ಪ್ರಾಡಕ್ಟ್ ಅಂದರೆ ಅಷ್ಟು ಮಟ್ಟಿಗೆ ಕಾನ್ಫಿಡೆಂಟ್ ಇದೆ. ಮುಂದೆ ಬರೋ ಕಥೆ ನೋಡಿ ಅಷ್ಟು ಕಾನ್ಫಿಡೆಂಟ್ ಇದೆ. ಶ್ರೀನಿವಾಸನ್ ಟೀಮ್, ಜೆಡಿಎನ್ ಟೀಮ್, ದೇ ಆರ್ ವೆರಿ ಮಚ್ ಕನ್ವಿನ್ಸ್ ಅಬೌಟ್ ದಿಸ್. ವಿಲ್ ಶೋ ಫುಲ್ ಎಪಿಸೋಡ್ ಅಂತ. ಐ ಹೋಪ್ ಅರ್ಥ ಆಗಿರುತ್ತೆ ಅಂತ. ಸೊ ಪ್ರೊಡಕ್ಷನ್ ಅಂಶ ಆಗಲಿ, ರಕ್ಷ ಆಗಲಿ, ಅವ್ರಿಗೆ ಪ್ರಾಜೆಕ್ಟ್ ನಿಂತ್ಕೊಂಡು ರೀತಿ ಆಗಲಿ, ಎವ್ರಿವೇರ್ ಇಬ್ಬರು ಹಂತದಲ್ಲೂ ಸಖತ್ ಕಷ್ಟ ಇತ್ತು. ಇವತ್ತು ಮಳೆ ಹೋಗ್ಬೇಕು, ಮಳೆ ಬರುತ್ತೆ, ಏನೇನೋ ಇದೆ. ಅದು ನಮ್ಮ ಕನ್ವಿಷನ್ ಇರುತ್ತೆ, ಇದೇ ಬಂದಂತ ಮಿಷನ್ ಏನಿದೆಯಲ್ಲ ಅದು ಮಿಷನ್ಗಾಗಿ ಫೈಟ್ ಮಾಡಿದ್ದಾರೆ. ಅದರಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ತೀನಿ. ಜೆಡಿಎನ್ ಟೀಮ್, ಕಂಗ್ರಾಟ್ ಜೆಡಿಎನ್ ಟೀಮ್, ಕಂಗ್ರಾಟ್ ಪ್ರೊಡಕ್ಷನ್ ಹೌಸ್.
and each and every artist. So ಎಲ್ಲ ಪಾತ್ರ ಔಟ್ಪುಟ್ ತುಂಬಾ ರೇರ್ ಆಗಿ ಬರುತ್ತೆ. ಈ ಪ್ರಾಜೆಕ್ಟ್ ಸಿಕ್ಕಿರೋದು ವೆರಿ ಮಚ್ ಹ್ಯಾಪಿ. ಸೊ ನಾವು 6:30 ಬರ್ತೀವಿ ವಿತ್ ಡಿಸ್ಟ್ರಿಬ್ಯೂಟರ್ ಹೇಳಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಸೊ ಅದು ಒಂದು ಪುಸ್ತಕ ಅಂದ್ರೆ ನಮ್ಮ ಶ್ರವಂತ್ ಮತ್ತು ರಮೇಶ್ಗೆ ಅಂತ ಅಂದ್ರೆ ಶ್ರವಂತ್ ಈಗ ಚಾನೆಲ್ ಬಿಟ್ಟು ಅವ್ರ ಕನಸಿದೆ ಮೂವಿ ಮಾಡಬೇಕು ಅನ್ನೋ ಕನಸಿದೆ. ಅದನ್ನ ಸೀರಿಯಲ್ ಮೂವಿ ಅರೇಂಜ್ ಮಾಡಿದ್ದಾರೆ. ಇವಾಗ ಆ ಮೂವಿ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಸ್ವಲ್ಪ ಸಿಕ್ಕಿರುತ್ತೆ ಅಂತ ಅನ್ಸುತ್ತೆ. ಕಂಗ್ರಾಟ್ಸ್. ಅಂಡ್ ರಮೇಶ್ ಈಗ ಮೂವಿ ಮಾಡಬೇಕು ಅಂತ ಬಟ್ ಅವರಿಬ್ಬರಿಗೆ ಒಂಥರ ಟಿವಿಯಲ್ಲೇ ಒಂದು ಅವಕಾಶ ಸಿಕ್ಕಿದೆ. ಕಂಗ್ರಾಟ್ಸ್. ಒಳ್ಳೆ ಚಾಪಿ ಪ್ರಾಜೆಕ್ಟ್ ಮತ್ತೆ ಕಾನ್ಫಿಡೆಂಟ್ ಇದೆ. ಕಂಗ್ರಾಟ್ಸ್ ಟು ಆಲ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರಕಾಶ್ ಸರ್. ಪುಟ್ಟದವರಿ ಮದುವೆಯ ಮಹೇಶ್ವರ ಯಾರು ತಾನೇ ಮರೆಯೋಕ್ ಸಾಧ್ಯ. ಅವರೀಗ ಮತ್ತೊಮ್ಮೆ ಕಲರ್ಸ್ ಪರಿವಾರದ ಭಾಗವಾಗ್ತಿದ್ದಾರೆ. ಆದ್ರೆ ಈ ಬಾರಿ ಅವರ ರೋಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಧಾರಾವಾಹಿಯ ನಿರ್ಮಾಪಕರಾದ ರಕ್ಷ್ ರಾಮ್ ಅವರೇ, ನಿಮ್ಮ ಬ್ಯಾನರ್ ನಡಿಯಲ್ಲಿ ದೃಷ್ಟಿಬೊಟ್ಟು ಮೂಡಿ ಬರ್ತಾ ಇದೆ. ಈ ಧಾರಾವಾಹಿ ನಿಮಗೆ ಎಷ್ಟು ಸ್ಪೆಷಲ್? ಅರ್ಧ ಗಂಟೆ ಕೂತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ನಿಮ್ಮ ಲೈನಪ್ಸ್ ತುಂಬ ದೊಡ್ಡದಾಗಿರುತ್ತೆ, ಸಾಕಷ್ಟು ಕೆಲಸ ಇರುತ್ತೆ. ಸೊ ಮನದಾಳದಿಂದ ಥ್ಯಾಂಕ್ ಯು ಸೋ ಮಚ್. ತುಂಬ ತಾಳ್ಮೆಯಿಂದ ಯಾರು ಬೇಜಾರಾಗದೆ ಇದನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್ ಬೇಸಿಕಲಿ ಅಂದರೆ ಟಿವಿ ಅನ್ನೋದು ಇಟ್ ಇಸ್ ಆಲ್ವೇಸ್ ಬೀನ್ ನಮ್ಮ ಮನೆ ದೇವರು. ನಾವು ತುಂಬ ಕಷ್ಟದಲ್ಲಿದ್ದಾಗ ನಮ್ಮನ್ನು ನೋಡ್ಕೊಂಡಿದೆ, ನಮಗೆ ಚೆನ್ನಾಗಿ ಮಾಡಿದೆ, ಒಳ್ಳೆ ಹೆಸರು ತಂದು ಕೊಟ್ಟಿದೆ, ಅವಕಾಶಗಳನ್ನ ಕೊಟ್ಟಿದೆ. ನಾವು ತರಬೇತಿಯಿಂದ ಬೇರೆಯವ್ರಿಗೆ ಊಟ ಕೊಡುವಂಥ ಒಂದು ಪೊಸಿಷನ್ ತಂದು ಕೊಟ್ಟಿದೆ. ಸೊ ಟಿವಿ ಇಸ್ ಆಲ್ವೇಸ್ ಸಮಥಿಂಗ್ ದಟ್ ಐ ರೆಸ್ಪೆಕ್ಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಕಲರ್ಸ್ ವಾಹಿನಿ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ. ನನಗೆಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್. ಡೆಫಿನೆಟ್ಲಿ ಶ್ರೀ ಸಾಯಿ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚ್ಚುತನದಲ್ಲಿ. ಅಂದರೆ ನಾನು ಎಲ್ಲೆಲ್ಲೂ ಹೋಗಿ ನಾವು ಹೇಳ್ತಿರ್ತೀನಿ, ನಮ್ಮ ವಿಷನ್ನ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ, ಇದರ ರಿಟರ್ನ್ಸ್ ಬರೋದಿಲ್ಲ, ಇದಕ್ಕೆಲ್ಲ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ. ಸೊ ಆ ಹುಚ್ಚುತನದಿಂದ ಇಲ್ಲ ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ಥರ ಇರಬೇಕು, ಒಂದು ಲೆವೆಲ್ ಮೇಲೆ ಹೋಗಬೇಕು, ಅಪ್ಸ್ಕೇಲ್ ಆಗಬೇಕು, ಆ ಟ್ರೆಡಿಷ್ನಲ್ ಮೆಥಡ್ನ ಬ್ರೇಕ್ ಮಾಡಿ ವಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು. ಅಂದರೆ ಹೀಗೆ ಸೀರಿಯಲ್ ಹೀಗೇನಪ್ಪ ಒಂದು ಸೀರಿಯಲ್ ಅಂತ ತುಂಬ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಾರಲ್ಲ ಧಾರಾವಾಹಿ ಅಷ್ಟೇ ಅಂತ. ಸೊ ಆ ಧಾರಾವಾಹಿ ಅನ್ನೋ ಲೆವೆಲಿಗೆ ತೊಗೊಂಡೋಗ್ಬೇಕು ಅನ್ನೋದು ಶ್ರೀ ಸಾಯಿ ಆಂಜನೇಯ ಕಂಪನಿಯ ಮೊದಲ ಆದ್ಯತೆ. ಸೊ ಆ್ಯಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕ್ಕೆ ಶುರು ಮಾಡೋದಾದರೆ ಥ್ಯಾಂಕ್ ಯು ಪ್ರಶಾಂತ್ ಸರ್, ಪ್ರಕಾಶ್ ಸರ್ ಆ್ಯಂಡ್ ಮೈ ಲವ್ JD ಸರ್ ಫಾರ್ ಟ್ರಸ್ಟಿಂಗ್ ಮೀ. ಥ್ಯಾಂಕ್ ಯು ಶ್ರವಂತ್, ಯು ಆರ್ ಒನ್ ಅಮೇಝಿಂಗ್ ಗೈ. ಶ್ರೀ ಸಾಯಿ ಆಂಜನೇಯ ಕಂಪನಿ, ನವೀನ್, ವಿಕ್ಕಿ, ದಿನೇಶ್, ಅಷ್ಟು ಕಲಾವಿದರು, ಅಪ್ಪಿ ಸರ್, ತನ್ಮಯ್ ಅವರು, ಮೋನಿಕಾ, ಗಿರೀಶ್ ಭಟ್ ಅವರು, ಸುಹಾನ, ಅನೂಪ್, ರಾಘವ್ ಶಿವಮೊಗ್ಗ, ದ ಬಿಗ್ಗೆಸ್ಟ್ ಬ್ಯಾಟ್ಸ್ಮ್ಯಾನ್ ಆಫ್ ದ ಶೋ. ಅವರ ಸಂಚಿಕೆಯನ್ನು ನಾವು ನೋಡಿಲ್ಲ, ಯಾಕೆಂದರೆ ಅದು 2ನೇ ಸಂಚಿಕೆ 3ನೇ ಸಂಚಿಕೆಯಲ್ಲಿ ರಾಘವ್ ಶಿವಮೊಗ್ಗ ಅವರು ಬರ್ತಾರೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಇದನ್ನು ಧಾರಾವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು, ಸಿನಿಮಾಗಳಲ್ಲಿ ಬಹಳ ಬ್ಯುಸಿಯಾಗಿದ್ರು. ನಾನು ಜಿಮ್ಮಲ್ಲಿ ಕುತ್ಕೊಂಡು ಬಂದಿದ್ದೀನಿ, ಇಬ್ಬರು ಒಂದೇ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು. ಇಲ್ಲ ಮಾಡಲೇಬೇಕು, ಆಪ್ಷನ್ ಕೊಡ್ತೀರಾ, ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ, ಮಾಡಲ್ವಾ ಅಂತ ಕೇಳಲಿಲ್ಲ. ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ. ತನ್ಮಯ ಆ್ಯಂಡ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್. ಅರ್ಪಿತಾ, you've done a great job and all the best. Arpita, grand launch ido ee show and all the best Arpita, you've done a great job. Danya, Tommy has always been a very integral part of my life. Thank you Tommy, thank you Sujay sir. Ellarigu thanks. And definitely I have to talk about Vijay. ನಾವು ETV ಇಂದ ನಮ್ಮ ಕೆರಿಯರ್ನ ಶುರು ಮಾಡಿದ. ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ETV ಅಂತಿದ್ದಾಗ ನಾವಿಬ್ಬರು ನಮ್ಮ ಧಾರಾವಾಹಿಗಳನ್ನ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು. ನನಗೆ ಅವತ್ತಿಂದನೂ ಇವತ್ತುವರೆಗೂ ಒಬ್ಬ ಸ್ನೇಹಿತ TV ಇಂಡಸ್ಟ್ರಿಯಲ್ಲಿ ನಾನು ಕಾನ್ಸ್ಟೆಂಟಲ್ಲಿ ಟಚ್ಚಲ್ಲಿ ಇರೋದು, ಅಥವಾ ಒಬ್ಬ ಒಳ್ಳೆ ಸ್ನೇಹಿತ, ನನಗೆ ತುಂಬ ಹತ್ತಿರವಾಗಿರುವಂಥ ಒಂದು ಸ್ನೇಹಿತ ಅಂದರೆ ಅದು ವಿಜಯ್ ಸೂರ್ಯ. ಒಂದು ದಶಕದ ಫ್ರೆಂಡ್ಶಿಪ್ ನಮ್ಮದು. ಸೊ ಈ ಥರದೊಂದು ಹುಚ್ಚುತನಕ್ಕೆ ನಮ್ಮ JD ಸರ್ ನಮ್ಮ ಕೈ ಹಾಕಿಸಿದಾಗ
ಒಂದಷ್ಟು ಎಪಿಸೋಡ್ಸ್ಗಳ ಕಥೆ ಹೇಳಿ ಕೂತ್ಕೊಂಡು ಹೀಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡಬೇಕು, ಬಳ್ಳಾರಿಗೆ ಹೋಗ್ತಿದ್ದೀವಿ, ಇಲ್ಲೆಲ್ಲೋ ಮಾಡ್ತಿದ್ದೀವಿ ಅಂದಾಗ ಆ ಕಥೆ ಬರೆಯುವಂಥದ್ದು ಆ ಪ್ರೋಸೆಸ್ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೋಸೆಸ್ಸಲ್ಲಿ ಮೊದಲನೇದಾಗಿ ನನಗೆ ವಿಷನ್, ಅಂದರೆ ಮಲಗಿದಾಗಲೂ ದೃಷ್ಟಿಪಟ್ಟು, ಸ್ನಾನ ಮಾಡಬೇಕಾದ್ರೆ, ವರ್ಕೌಟ್ ಮಾಡಬೇಕಾದ್ರೆ, ಬೈಕ್ ರೈಡ್ ಹೋಗಬೇಕಾದ್ರೆ ಹೇಗೆ ಅದು ಹೇಗೆ ಇದೆ ಹೇಗೆ ಅಂತ ಅಷ್ಟೂ ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದು ವಿಜಯ್ ಸೂರ್ಯ. ದತ್ತಾಬಾಯ್ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಇಟ್ ವಾಸ್ ಆಲ್ವೇಸ್ ವಿಜಯ್ ಸೂರ್ಯ ಫ್ರಾಮ್ ಮೀ. ಆ್ಯಂಡ್ ಥ್ಯಾಂಕ್ ಯು ವಾಹಿನಿಗೆ. ನಾನು ಇದನ್ನು ಹೋಗಿ ಪಿಚ್ ಇನ್ ಮಾಡಿದಾಗ ಅದನ್ನು ಒಪ್ಕೊಂಡು ಇಷ್ಟು ದೊಡ್ಡದಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲರ್ಸ್ ವಾಹಿನಿಗೆ ಥ್ಯಾಂಕ್ ಯು. ಆ್ಯಂಡ್ ಎಸ್, ಇಟ್ ಫೀಲ್ಸ್ ಆಸಮ್. ಜೊತೆಲಿ ಕೆಲಸ ಮಾಡ್ತಿದ್ವಿ, ಮತ್ತೆ ಜೊತೆಲಿ ಕೆಲಸ ಮಾಡ್ತಿದ್ದೀವಿ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ರು ಕೊಲೀಗ್ಸ್ಗಳು ಜೊತೆಲಿ ಕೆಲಸ ಮಾಡ್ತಿರೋದು. ಸೊ ಐ ಕನ್ಸಿಡರ್ ವಿಜಯ್ ಸೂರ್ಯ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್. ಯಾಕೆ ಅಂತಂದ್ರೆ ಕಾಸು ಕೇಳಲ್ಲ ಬಿಡಪ್ಪ, ನಾನು ಇವನು ಕೂಡ ಬಂದು ನಿರ್ಮಾಪಕ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಹಗಲು ರಾತ್ರಿ, ಬಿಕಾಸ್ ನಾವು ಬಳ್ಳಾರಿಗೆ ಶೂಟ್ಗೆ ಹೋದಾಗ ವೆನ್ ಐ ಸೆಡ್ ಐ ಗೋ ಟು ಬಳ್ಳಾರಿ, ಮೈನ್ ಸೈಡ್ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದು ಸ್ವಲ್ಪ ಹಿಂಗೆ ನೋಡಿದ್ರು. ಯಾಕೆಂದ್ರೆ ಮೈನ್ ಸೈಡ್ ಪರ್ಮಿಷನ್ ಸಿಗೋದಿಲ್ಲ. ಅಂಡ್ ವೆದರ್ ಚಾಲೆಂಜಸ್ ತುಂಬ, ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜಲ್ಲಿ, ಸಾಕಷ್ಟು ಮಳೆ. ಸೊ ತುಂಬ ಚಾಲೆಂಜಸ್ ಇತ್ತು. ಮೈನ್ಸ್ ಪರ್ಮಿಷನ್ ಸಿಗೋದು ಬಹಳ ಕಷ್ಟ. ಅಂಡ್ ಟ್ರಕ್ಗಳನ್ನ ತರಿಸೋದು, ಅದೊಂದು 200-300 ಜನ ಕ್ರೂನ ಮೇಂಟೈನ್ ಮಾಡೋದು, ಫೈಟ್ ಆಕ್ಷನ್ ಸೀಕ್ವೆನ್ಸ್ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮ್ರಾಗಳನ್ನ ಕರೆಸಿ, ವಿ ವೆಂಟ್ ಟು ರೆಡ್, ವಿ ವೆಂಟ್ ಟು ಬೋಲ್ಟ್ ಕ್ಯಾಮ್ರಾ. ಅಂದರೆ ಒಂದು ಸಿನಿಮಾ ಯಾವ ಲೆವೆಲಿಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಅದೇ ಲೆವೆಲಲ್ಲಿ ಇದನ್ನು ಶೂಟ್ ಮಾಡಬೇಕು ಅಂತ. ಸೊ ತುಂಬ ಪೇಷನ್ಸ್ನಲ್ಲಿ ವಿಜಯ್ ಸೂರ್ಯ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ DOPs ಸಂಕೇತ್, ಮನು ಆ್ಯಂಡ್ ಶ್ರವಂತ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್. ಈ ಥರದೊಂದು ಫುಟೇಜ್ನ ತೆಗೆಯೋರಿಗೆ ಥ್ಯಾಂಕ್ ಯು ಶ್ರವಂತ್ ಫಾರ್ ಟ್ರೀಟಿಂಗ್ ದೃಷ್ಟಿ ಬಟ್ಟು ಲೈಕ್ ಯುವರ್ ಬೇಬಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್, ಮೇಕಪ್ ನವೀನ್ ಆಗಿರ್ಬೋದು, ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು, ಬಳ್ಳಾರಿಯ ಅಷ್ಟು ಶೂಟನ್ನು ನನಗೆ ಹೆಲ್ಪ್ ಮಾಡ್ಕೊಂಡಿದ್ದಂಥ ಸ್ನೇಹಿತರು, ನನ್ನ ವಿಕ್ಕಿ ಆಗಿರ್ಬೋದು, ಸುನಂದಮ್ಮ ಆಗಿರ್ಬೋದು, ನನ್ನ ಬಲಗೈ ಅನ್ನೋದಕ್ಕಿಂತ ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ನವೀನ್ ಆಗಿರ್ಬೋದು. ಥ್ಯಾಂಕ್ ಯು ನವೀನ್, ಯು ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ. ಪ್ರತಿಯೊಬ್ಬ ಹಿರಿಯ ಆರ್ಟಿಸ್ಟ್, ಕಿರಿಯ ಆರ್ಟಿಸ್ಟ್, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಐ ಕಾಂಟ್ ಥ್ಯಾಂಕ್ ಯು ಗೈಸ್ ಎನಫ್. ಬಹಳಷ್ಟು ಮುದ್ದಾಗಿ ಕಾಣ್ತಿದ್ದೀರಾ, ಹೋಗಿ ಎಲ್ಲರೂ ಮನೇಲಿ ದೃಷ್ಟಿ ತೆಗೆಸ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಅವರಿಗೆ ಮೈಕ್ ಬರುತ್ತೆ. ಆಕ್ಚುಲಿ ಈ ಶೋ ನಿರ್ಮಾಪಕರು ನಾನಲ್ಲ, ಅದು ಅನುಷಾ ಶಿವಪ್ರಸಾದ್. ಸೊ ಏನೇ ಕ್ರೆಡಿಟ್ಸ್ ಇದ್ರು ಅದು ಅವ್ರಿಗೆ ಮಾತ್ರ ಹೋಗುತ್ತೆ. ನಾನು ಸುಮ್ಮನೆ ಇಲ್ಲಿ ಫೇಸ್ ಅಂತ ಕೂಡಿಸಿದಾರೆ ಅಷ್ಟೇನೆ. ಕಂಪ್ಲೀಟ್ ವರ್ಕ್ ಇಸ್ ಡನ್ ಬೈ ಅನು. ಅಂದ್ರೆ ಹಗಲು ರಾತ್ರಿ ಪ್ರತಿಯೊಂದು ಕೆಲಸ ಮಾಡಿರೋದು ಅವರು. ನಾನು ಸ್ವಲ್ಪ ಸೋಂಬೇರಿ ತರ ಇದ್ದಿದ್ದು ಈ ಶೋನಲ್ಲಿ. ಕಂಪ್ಲೀಟ್ ವರ್ಕ್ ಅವರೇ ಮಾಡಿರೋದು. ಥ್ಯಾಂಕ್ ಯು ರಕ್ಷಾ ಅವರೇ. ಇದೀಗ ಧಾರಾವಾಹಿಯ ಪ್ರೊಡ್ಯೂಸರ್ ಆದಂತಹ ಅನುಷಾ ಶಿವಪ್ರಸಾದ್ ಅವರು ಮಾತಾಡಬೇಕು. ಅನುಷಾ ಅವರೇ, ನಿಮಗೆ ಈ ಪ್ರಾಜೆಕ್ಟಲ್ಲಿ ಬಹಳ ಹಿಡಿಸಿದಂಥ ವಿಷಯ ಏನು? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ, ನಮ್ಮ ಜೊತೆ ಬಂದು ಯು ಆರ್ ಹೆಲ್ಪಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಎಲ್ಲ ಕಲಾವಿದರಿಗೆ ಟು ಅಂದರೆ ಅಕ್ಸೆಪ್ಟ್ ಮಾಡಿ ನಮ್ಮ ಕಂಪ್ನಿ ಜೊತೆ ಯು ಆರ್ ಟ್ರಾವೆಲಿಂಗ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ನನಗೆ ಐ ಆಮ್ ಸ್ವಲ್ಪ ನರ್ವಸ್, ಆಲ್ವೇಸ್ ನರ್ವಸ್, ಬಟ್ ಐ ವಿಲ್ ಟ್ರೈ. ಸಾರಿ, ಪ್ಲೀಸ್ ಕ್ಯಾನ್ ಯು ಕಮ್ ಬ್ಯಾಕ್ ವಿತ್ ದ ಕ್ವೆಶ್ಚನ್. ಈ ಧಾರಾವಾಹಿಯ ಬಗ್ಗೆ ನಿಮಗೆ ತುಂಬ ಇಷ್ಟವಾದಂಥ ವಿಷಯ ಏನು? ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿ, ಬಿಕಾಸ್ ಇದು ನಮ್ಮ ಕಂಪ್ನಿ ಇದನ್ನು ಪ್ರೊಡ್ಯೂಸ್ ಮಾಡ್ತದೆ, ಅದು ತುಂಬ ಇಷ್ಟ. ದೆನ್ ಸೆಕೆಂಡ್ ಆಫ್ ಆಲ್ ಹ್ಯಾವ್ ಗಾಟ್ ಸಚ್ ಅ ಗ್ರೇಟ್ ಟೀಮ್. JD ಸರ್ ಆಗಿರ್ಬೋದು, ಪ್ರಕಾಶ್ ಸರ್, ಪ್ರಶಾಂತ್ ಸರ್ ಆ್ಯಂಡ್ ಶ್ರವಂತ್. ನನಗೆ ಈ ಟೀಮ್ ಭಾಳ ಇಷ್ಟ ಆಯಿತು. ಆ್ಯಂಡ್ ನನ್ನ ಟೀಮ್ ನನಗೆ ಭಾಳ ಇಷ್ಟ ಆಯಿತು. ನಾನು ಏನೇ ಹೇಳಿದ್ರು ಲೈಕ್ ವಿದಿನ್ ಮಿನಿಟ್ಸಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಈ ದೃಷ್ಟಿ ಬಟ್ಟುನ ನಾವು ಈ ರೇಂಜಿಗೆ ತೊಗೊಂಡು ಬರೋಕ್ಕೆ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನನಗೆ ಅದು ಬೇಸಿಕಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಅಫ್ಕೋರ್ಸ್ ರಕ್ಷ್ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಅಸ್. what else to say? Yeah, that's all. Thank you so much. Thank you team, thank you Colors Kannada Vahini, thank you so much. And Nanna Viji, thank you so much for being a part of this. And yeah, I don't know, I just only can say thank you. ಥ್ಯಾಂಕ್ ಯು ಸೋ ಮಚ್ ಅನುಷಾ ಅವರೇ. ಇದೀಗ ದೃಷ್ಟಿಬೊಟ್ಟು ಧಾರಾವಾಹಿಯ ನಿರ್ದೇಶಕರಾದ ಶ್ರವಂತ್ ಅವರು ಒಂದೆರಡು ಮಾತುಗಳನ್ನಾಡಬೇಕು.
ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಎಪಿಸೋಡ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ವಿತ್ ಎಲ್ಲರ ಪರ್ಮಿಷನ್ ನನ್ನ ಎಲ್ಲ ಟೆಕ್ನಿಷಿಯನ್ಸು ಬಂದ್ಬಿಡಿ ಅಲ್ಲ ಮೇಲೆ ಪ್ಲೀಸ್. ಮನೋಣ್ಣ, DOP, ಪ್ರೊಡಕ್ಷನ್ ಕಂಟ್ರೋಲರ್ ನವೀನಣ್ಣ, ದಿನೇಶ್, ಸುನಂದಕ್ಕ ಎಲ್ಲರೂ ಬನ್ರಪ್ಪ ಪ್ಲೀಸ್. ಆಮೇಲೆ ರಮೇಶ್ ಸರ್ ನೀವು ಬನ್ನಿ, ಸೌಂಡ್ ಬಸಣ್ಣ ಎಲ್ಲರೂ ಬಂದಿದ್ದೀರಾ, ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ. ಅಷ್ಟೆಲ್ಲ ಓದಾಗ್ಬಿಟ್ಟು ನೀವು ಅಲ್ಲೇ ಕೂತ್ಕೊಂಡ್ರೆ ಹೇಗೆ? ಬನ್ನಿ. ಎಲ್ಲರೂ ಮಾತಾಡೋದಕ್ಕಿಂತ ಒಂದು ನಿಮಿಷ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ. ಅಂದರೆ ಫಸ್ಟ್ ಆಫ್ ಆಲ್ ನಾನು ನನ್ನ ಬಾಸ್ JD ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿ 2 ವರ್ಷ ಆಗಿತ್ತು. ನನ್ನನ್ನು ನಂಬಿದ್ದವರೊಬ್ಬರೇ. ಈ ಪಾಯಿಂಟ್ ಆಫ್ ಟೈಮಲ್ಲಿ ಆ ಲೆವೆಲ್ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ಇಟ್ಸ್ JD ಸರ್ಸ್ ವಿಷನ್ ಅಷ್ಟೇ, ಬೇರೆ ಏನಿಲ್ಲ. ನಾವು ಎಕ್ಸಿಕ್ಯೂಟ್ ಮಾಡಿದ್ದೀವಿ, ಅದು ಅವ್ರ ವಿಷನ್. ಸೊ ಥ್ಯಾಂಕ್ ಯು JD ಸರ್, ಐ ಲವ್ ಯು ಸೋ ಮಚ್. ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದರೆ ಬೇಸಿಕಲಿ ಒಬ್ಬ ಡೈರೆಕ್ಟರ್ ಆಗಿ ಈ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ, ಸಿಕ್ಕಾಪಟ್ಟೆ ಪ್ರೆಷರು. ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಅಣ್ಣನ ಹತ್ರ ಹೋಯ್ತು ಅಂದರೆ ನಮ್ಮ ರಕ್ಷ ಹತ್ರ ಹೋಯ್ತು ಅಂದರೆ, ಬ್ರೋ ನಾಳೆ ಸೀನ್ ಈ ಥರ ಇದೆ, ಒಂದು 20 ಫೀಟ್ ಕ್ರೇನ್ ತರಿಸ್ಕೊತಿದ್ದಾನೆ ಅಂದರೆ, ಬ್ರೋ 20 ಫೀಟ್ ಕ್ರೇನಕ್ಕೆ ಬ್ರೋ, ಹಂಗೆ ಜಿಮ್ಮಿ ಜಿಪ್ಪು ತರಿಸ್ಕೊಂಡ್ಬಿಡಿ, 40 ಫೀಟ್ ಕ್ರೇನು ತರಿಸ್ಕೊಂಡ್ಬಿಡಿ, ಏನೇನು ಬೇಕು ಎಲ್ಲ ತರಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಸೊ ಇದೇನಪ್ಪ ಇದು, ನಾನು ಚಿಕ್ಕದ್ ಕೇಳಿದ್ರೆ ಇಷ್ಟು ದೊಡ್ಡದು ಇದು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಸರಿ ಅಣ್ಣ ಸ್ವಲ್ಪ ಜೋಶಲ್ಲಿದ್ದಾರೆ, ಅತ್ತಿಗೆ ಹತ್ರ ಹೋಗ್ಬಿಟ್ಟಾದ್ರು ಆ ಜೋಶ್ನ ಕಮ್ಮಿ ಮಾಡ್ಸೋಣ ಅಂತ ಅತ್ತಿಗೆ ಹತ್ರ ಹೋದ್ರೆ, ಅತ್ತಿಗೆ ಈ ಥರ ಒಂದು ರಿಚ್ ಹೌಸ್ ಬೇಕು ಅಂತಂದ್ರೆ ಸೀದಾ ಬಳ್ಳಾರಿಗೆ ಕರ್ಕೊಂಡು ಹೋಗಿ ಒಂದು ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡ್ಕೊ ಅಂತ ಬಿಟ್ಬಿಟ್ರು. ಸೊ ಆ ಲೆವೆಲ್ ಹುಚ್ಚತನ ಇರುವಂತ ಪ್ರೊಡ್ಯೂಸರ್ಸ್ ಇವರು. ಅಂದ್ರೆ ಯಾವ ಲೆವೆಲಲ್ಲೂ ಕೂಡ ಒಬ್ಬ ಡೈರೆಕ್ಟರ್ಗೆ ನಾನು ಇದು ಕೊಡಲ್ಲ ಅದು ಕೊಡಲ್ಲ ಅಂತ ಹೇಳ್ದವ್ರೆ ಅಲ್ಲ. ಒಂದು ಕೇಳ್ತು ಅಂತಂದ್ರೆ 10 ಕೊಟ್ಕೊಂಡು ಹೋಗ್ತಾ ಇದ್ದಂಥ ಪ್ರೊಡ್ಯೂಸರ್ಸು. ಸೊ ಆದ್ರಿಂದ ಒಂದು ಔಟ್ಪುಟ್ ಆ ಥರ ಇದೆ. ಆ್ಯಂಡ್ ಬೇಸಿಕಲಿ ನಾನು ತುಂಬ 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 ಪ್ರೀತಿಸೋದಕ್ಕೆ ಶುರು ಮಾಡಿದೆ ಈ ಪ್ರೊಡ್ಯೂಸರ್ಸ್ನ. ನೀವು ಖರ್ಚು ಮಾಡಿರೋ ಅಷ್ಟೂ ಅದು ಡಬಲ್ ಆಗಿ ನಿಮ್ಮ ಹತ್ರ ವಾಪಸ್ ಬರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಬ್ರೋ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ನಿಂತಿರುವಂಥ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಂಬಿ ನನ್ನನ್ನು ಬೇಸಿಕಲಿ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಕ್ಕೂ ಬಿಟ್ಟಿಲ್ಲ, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ, ನಾನು ಅಷ್ಟು ಒದ್ದಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವೇನಾದರೂ ನಾನು ಯಶ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿದ್ದೆ, ಅದರಲ್ಲಿ ಅವ್ರು ಒಂದು ಮಾತು ಹೇಳಿದರು, ನಿಜ ಅನ್ನಿಸ್ತು ನನಗೆ. ನಾವು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಯ್ತು ಅಂತಂದರೆ ಬೇಸಿಕಲಿ ಎಲ್ಲ ಒಳ್ಳೆ ವಿಷಯಗಳು ಬಂದು ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತಂತೆ. ಅದಕ್ಕೆ ಜೀವಂತ ಉದಾಹರಣೆ ದೃಷ್ಟಿಪಟ್ಟು ಟೀಮ್. ಯಾಕೆಂತಂದ್ರೆ ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಅಷ್ಟೇ, ಎಲ್ಲರ ವಿಷನ್ನು ಕೂಡ ಸಿಕ್ಕಾಪಟ್ಟೆ ದೊಡ್ಡದು. ಅಂದರೆ ಇಲ್ಲಿ ಯಾರು ಕೂಡ ನಾರ್ಮಲ್ ಆಗಿ ಕೆಲಸ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮೇಕಪ್ ಮ್ಯಾನ್ ನವೀನ್ನ ತಗೋಬೇಕು ಅಂದರೆ ದೃಷ್ಟಿಗೆ ಆ ಥರದ್ದು ಏನು ಒಂದು ಮೇಕಪ್ ಹೋಗ್ತಾ ಇದೆ, ಅದು ನಿಜವಾಗ್ಲೂ ಅದು ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಅವ್ರು ಮಾಡಿದ್ದಾರೆ ಅದನ್ನ. ಆಕ್ಟರ್ಸ್ಗಳಿಗೂ ಅಷ್ಟೇ, ಯಾವುದೋ ಒಂದು ನಾರ್ಮಲ್ ಒಬ್ರು ಕೂಡ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ. ಸುಮ್ಮನೆ ನಿಂತ್ಕೊಂಡು ಒಂದು ಮೂಲೆಯಲ್ಲಿ ಕಣ್ಣೀರು ಹಾಕೋ ಕ್ಯಾರೆಕ್ಟರ್ ಯಾರು ಕೂಡ ಮಾಡ್ತಾ ಇಲ್ಲ. ಎಲ್ಲರೂ ಮಾಡ್ತಾ ಇರೋದು ಒಂದು ಅಬ್ನಾರ್ಮಲ್ ಕ್ಯಾರೆಕ್ಟರ್. ಸೊ ನನಗೆ ನಂಬಿಕೆ ಇದೆ, ಒಬ್ಬ ಡೈರೆಕ್ಟರ್ ಆಗಿ ಕೂಡ ಅಷ್ಟೇ, ಹಾಗೆ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಂತ್ಕೊಂಡ್ರು ಅಷ್ಟೇ, ಖಂಡಿತವಾಗ್ಲೂ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ ಅಂತ ನಾನು ತುಂಬ ನಂಬ್ತೀನಿ. ಆ್ಯಂಡ್ ಒಬ್ರನ್ನ ಬಿಟ್ಬಿಟ್ಟಿದ್ದೀನಿ, ನನ್ನ ಜೊತೆ ಪ್ರತಿ ದಿವಸ ಪ್ರತಿ ಕ್ಷಣ ಹಗಲು ರಾತ್ರಿ ಸಾಥ್ ಕೊಟ್ಟಂತ ಕುಮುದ ಅವರು. ಮೇಡಮ್ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಟು, ಥ್ಯಾಂಕ್ ಯು. ಆಮೇಲೆ ನಿಮ್ಮ ಒರಿಜಿನಲ್ ಹೆಸರು ಹೇಳ್ಬಿಡ್ತೀನಿ ಬನ್ನಿ ಮೇಲೆ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಪ್ರಶಾಂತ್ ಸರ್. ಅಂದರೆ ಬೇಸಿಕಲಿ ಒಬ್ರನ್ನ ನಂಬಬೇಕು ಅಂದರೆ ಅಷ್ಟು ಈಸಿಯಾಗಿ ನಂಬಕ್ಕಾಗಲ್ಲ. ಬಟ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಡೈರೆಕ್ಟರ್ ಆಗುವಂಥ ಅವಕಾಶ ಮಾಡಿಕೊಟ್ರಿ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ರಕ್ಷದು ಇನ್ನೊಂದು ಹೇಳಬೇಕು, ಅವ್ರು ಬೇಸಿಕಲಿ ಒಬ್ಬ ದೊಡ್ಡ ಕೊರಿಯೋಗ್ರಾಫರ್ನ ಕರ್ಕೊಂಡು ಬರಬೇಕು ಅಂತಿದ್ರು. ಅದನ್ನು ಕೂಡ ನಾನು ಬ್ರೇಕ್ ಮಾಡಿ ಇಲ್ಲ ಕೊರಿಯೋಗ್ರಫಿ ನಾನೇ ಮಾಡ್ತೀನಿ ಅಂದ ತಕ್ಷಣ ರಕ್ಷು ಮತ್ತು JD ಸರ್ ಇಬ್ಬರು ಒಪ್ಕೊಂಡ್ರು. ಸೊ ಆ ಸಾಂಗು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರವಂತ್ ಅವರೇ.
ಕನ್ನಡಿಗರಿಗೆ ಗುಳಿಕೆನೆಯ ನಗುಮುಖದ ಚೆಲುವನಾಗಿ ಪರಿಚಯ ಇದ್ದವರು ಇದೀಗ ಬಳ್ಳಾರಿಯ ಖಡಕ್ ದತ್ತಾಬಾಯ್. ದೃಷ್ಟಿಬೊಟ್ಟು ಧಾರಾವಾಹಿಯ ಕಥಾನಾಯಕ ವಿಜಯ್ ಅವರೇ, ಬಹಳ ವಿಭಿನ್ನವಾದ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಈ ಪಾತ್ರಕ್ಕೋಸ್ಕರ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರಿಂಟ್ ಮೀಡಿಯಾ, ಪ್ರೆಸ್ ಮೀಡಿಯಾ, ಟಿ ವಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಟೈಮ್ ತೊಗೊಂಡು ಇಲ್ಲಿ ಬಂದಿದ್ದೀರಾ. ಆ್ಯಂಡ್ ಯಾ, ಐ ಥಿಂಕ್ ರಕ್ಷ್ ಮತ್ತು ಎಲ್ಲರೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ ಧಾರಾವಾಹಿ ಬಗ್ಗೆ, ಅದರ ಪ್ರಾಜೆಕ್ಟ್ನ ಪ್ಲೇಸ್ಮೆಂಟ್ ಬಗ್ಗೆ. ಬಟ್ ಫಾರ್ಮಲ್ ಆಗಿ ನಾನು ನಮ್ಮ ಕಲರ್ಸ್ ವಾಹಿನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಸರ್, ಪ್ರಶಾಂತ್ ಸರ್, ಆ್ಯಂಡ್ ಡೆಫಿನೆಟ್ಲಿ ಜೆ ಡಿ, ಬಿಕಾಸ್ ಐ ಥಿಂಕ್ ಜೆ ಡಿ ಅವರು ನನ್ನ ಮತ್ತು ರಕ್ಷಣಾ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವಿನ್ನು ಅರ್ಲಿ 20s, ಇವಾಗ ನನಗೆ ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ, ಎಸ್ಪೆಷಲಿ ರಕ್ಷ್, ಇದೊಂದು ಇತಿಹಾಸ ಅಂತಲೇ ಹೇಳ್ಬೋದು. ಯಾಕಂದರೆ ಇದುವರೆಗೂ ಟಿ ವಿ ಇಂಡಸ್ಟ್ರಿಯಲ್ಲಿ ಒಬ್ಬ ಫ್ರೆಂಡ್ ಹೂ ಇಸ್ ಆಲ್ಸೋ ಅ ಕಮರ್ಷಿಯಲ್ ಹೀರೋ, ಈಸ್ ಅ ಸ್ಟಾರ್. ಅವನ ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು, ಒಂದು ಪಾತ್ರ ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಮಾಡಿದಾನಂತ ರಕ್ಷಕ್ಕೆ ಗೊತ್ತು. ನೋ, ಬಟ್ ನಿಜ ಹೇಳಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್. ಯಾಕಂದರೆ ತುಂಬ ನಿಸ್ವಾರ್ಥವಾದ ಒಂದು ಆಲೋಚನೆ. ಆ್ಯಂಡ್ ಅಂದರೆ ಬೇಕಾದರೆ ರಕ್ಷ್ ಕುಡ್ ಹ್ಯಾವ್ ಪ್ಲೇಡ್ ದಿಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ, ಆರಾಮಾಗಿ ಮಾಡ್ಬೋದಿತ್ತು. ಬಟ್ ಇಲ್ಲ, ಇಂಡಸ್ಟ್ರಿಗೆ ಮತ್ತೆ ಹಿ ಹ್ಯಾಡ್ ಅ ವಿಷನ್ ದ್ಯಾಟ್ ನಾನು ವಿಜಯ್ನ ಈ ಪಾತ್ರಕ್ಕೆ ಏನೋ ಕರೆಸ್ಬೇಕು, ಪ್ಲೇ ಮಾಡಬೇಕು ಅಂತ. ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈಲಿ ಪ್ಲೇ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು. ಎಲ್ಲ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು, ಬಟ್ ಐ ಡೋಂಟ್ ನೋ ಏನು ಕನ್ವಿಕ್ಷನ್ ರಕ್ಷಕ್ಕಿತ್ತು ಅಂತ. I think that was just pure love and affection. For the first time television industry, ಒಬ್ಬ friend who is also a proper full-time commercial actor has produced for a proper full-time commercial actor. ಇದಾಗಿಲ್ಲ ಅನ್ಸುತ್ತೆ ಟಿವಿ ಇಂಡಸ್ಟ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ಕತೆ ಬಗ್ಗೆ ಮಾತಾಡುವಾಗ, ಸೀನ್ಸ್ ಬಗ್ಗೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ಎಷ್ಟೊಂದು ಖರ್ಚು ಬೇಕಾ, ಅದಕ್ಕೆ ಫ್ಯಾಂಟಮ್ ಕ್ಯಾಮ್ರಾ ಬೇಕಾ, ಈ ಪರ್ಟಿಕ್ಯುಲರ್ ಫೈಟ್ ಮಾಸ್ಟರ್ ಬೇಕಾ, ಬೇಡ ಹಾಕೊಂಡು ಪರವಾಗಿಲ್ಲ ಹೆಂಗೋ ಮಾಡ್ಕೊಳ್ಳೋಣ, ಕಮ್ಮಿಗೆ ಮಾಡ್ಕೊಳ್ಳೋಣ ಅಂತ. ಬಟ್ ರಕ್ಷ್ ನೆವರ್ ಸೆಡ್ ಇಲ್ಲ ಬೇಡ, ಇದನ್ನು ಒಂದು ಸಿನಿಮಾ ರೇಂಜ್ ಅಲ್ಲ. ನಾವು ಆ್ಯಕ್ಚುಲಿ ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದ್ದೀರ, ಒಂದು ಫಸ್ಟ್ 15-20 ಎಪಿಸೋಡ್ಸ್ ನೋಡಿದ್ರೆ ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ಶಾರ್ಪ್ ಕಟ್ ಮಾಡಿದ್ರೆ ಅದು ಸಿನಿಮಾನೇ ಆಗಿರುತ್ತೆ. ಬಿಕಾಸ್ ವಿ ಶಾರ್ಟ್ ಸಿನಿಮಾ ಕ್ಯಾಮ್ರಲ್ಲೇ ಶೂಟ್ ಮಾಡಿದ್ದು, ಸಿನಿಮಾ ಟೆಕ್ನಿಷಿಯನ್ಸೇ ಮಾಡಿರೋದು. ಆ್ಯಂಡ್ ಒಂದು ಫೈಟಿಗೆ ಅದ್ರದ್ದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಫ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದಾರೆ. ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಗಟ್ಸ್ ಇರುತ್ತೆ ಈ ಥರ ಒಂದು ಆಲೋಚನೆ ಮಾಡೋಕ್ಕೆ. ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣಿಸ್ಬೇಕು, ನನ್ನ ಫ್ರೆಂಡು ದತ್ತಾಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿದ್ದು. ಥ್ಯಾಂಕ್ ಯು ಅನುಷಾ ಆ್ಯಂಡ್ ಥ್ಯಾಂಕ್ ಯು ರಕ್ಷ್. ಇದು ಆ್ಯಕ್ಚುಲಿ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ತುಂಬ ಕಷ್ಟ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಇರೋದು, ನಿಜ ಹೇಳಬೇಕು ಅಂದರೆ. ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡೋದು. ಆ್ಯಂಡ್ ಬರೀ ನನಗಂತಲ್ಲ, ಪ್ರತಿ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅಲ್ಟಿಮೇಟ್ಲಿ ಇಡೀ ಪ್ರಾಡಕ್ಟ್ಗೆ ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಲಿಮಿಟೇಷನ್ಸ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸು. ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ನಾನು ಇದನ್ನು ಸಿನಿಮಾ ಮಾಡಬೇಕು ಅಂತ ನಾನು ಸೈಲೆಂಟಾಗಿ ಕೂತಿದ್ದೆ. ಇಲ್ಲ ಮಗ ಬಾಬಾ, ನಂಗೆ ಟಿ ವಿಲೇ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿದ್ದು ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ. ಆ್ಯಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕಲರ್ಸ್ ತಂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜೆ ಡಿ ಸರ್, ಪ್ರಕಾಶ್ ಸರ್, ಪ್ರಶಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಶ್ರವಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಪಾಪ ಅವ್ರು ಹೇಳ್ತಾರೆ ನಮಗೆ ನಿದ್ದೆ ಕೊಡಲಿಲ್ಲ ಹಾಗೆ ಅಂತ. ಬಟ್ ಅವರು ನಿದ್ದೆ ಮಾಡಲಿಲ್ಲ, ಅವರು ಊಟ ಮಾಡಲಿಲ್ಲ, ಹಾಗೆ ಜಂಪ್ ಮಾಡ್ಕೊಂಡೆ ಡೈರೆಕ್ಟ್ ಮಾಡ್ತಿದ್ರು. ಆಮೇಲೆ ಅವರು ಬಿ ಜಿ ಎಮ್ ಅವ್ರೊಂದು ಸ್ಪೆಷಾಲಿಟಿ ಇದೆ ಅವ್ರದ್ದು. ಅವ್ರ ಡೈರೆಕ್ಟರ್ ಕಮ್ ಬಿ ಜಿ ಎಮ್ ಕೊಡ್ತಾರೆ ಅವರು.
ನಾವು ಆ್ಯಕ್ಟ್ ಮಾಡೋದು ತುಂಬ ಈಸಿ ಆಗಲಿ ಅಂತ ಆನ್ ಸ್ಪಾಟ್ ಆ್ಯಕ್ಷನ್ ಹೇಳ್ಬಿಟ್ಟು BGM ಕೊಡ್ತಾರೆ, ನಮ್ಗೆ ಹಂಗೆ ಇಮೋಷನ್ಸ್ ಬಂದ್ಬಿಡುತ್ತೆ, ಗ್ಲಿಸರಿನ್ ಹಾಕಿದ್ರೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಸೊ ಎಲ್ಲರೂ ಒಂದು ಮೂಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ಈಗ ಪ್ರತಿಯೊಬ್ಬರು ಆಲ್ರೆಡಿ ಎಲ್ಲ ವಿಷಯ ನಿಮಗೆ ಬಂದಿದೆ, ಬಟ್ ದತ್ತಾಬಾಯಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಸ್ ಬೇಸಿಕ್ಲಿ ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ, ಅವ್ರ ಕನ್ವಿಕ್ಷನ್ನು, ಅವ್ರು ನಂಬಿದ್ದು ನನ್ನ ಮೇಲೆ. ಆ್ಯಂಡ್ ಥ್ಯಾಂಕ್ ಯು. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಬಿಕಾಸ್ ಪ್ರತಿ ಸಲ ನನಗೆಲ್ಲೋ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಪ್ರತಿಯೊಂದು ಮೇಜರ್ ಪ್ರಾಜೆಕ್ಟ್ಸ್ ಆಗಲಿ ಟಿ ವಿ ಇಂಡಸ್ಟ್ರಿಯಲ್ಲಿ ಎಲ್ಲೋ ಒಂದು ಕಡೆ ಭಗವಂತ ನನ್ನ ಸೇರಿಸ್ಬಿಡ್ತಾನೆ, ನಿಮಗೆ ತಳ್ಳಿಬಿಡ್ತಾನೆ, ಹೋಗು ನೀನು ಆ ಪ್ರಾಜೆಕ್ಟ್ಗೆ ಅಂತ. ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಒಂದು 10-11 ವರ್ಷ ಆಯಿತು ಬಂದು ಟಿ ವಿ ಇಂಡಸ್ಟ್ರಿಯಲ್ಲಿ. ನನ್ನ ಹಿಸ್ಟ್ರಿ ತೆಗೆದು ನೋಡಿದ್ರೆ ಒನ್ ಆಫ್ ದ ಮೇಜರ್ ಪ್ರಾಜೆಕ್ಟ್ಸಲ್ಲಿ ಭಗವಂತ ಎಲ್ಲೋ ಒಂದು ಚಿಕ್ಕ ಸ್ಥಾನ ಕೊಟ್ಟಿದ್ದಾನೆ. ಐ ಥಿಂಕ್ ಭಗವಂತ ಬಂದು ಹೆಲ್ಪ್ ಮಾಡಲ್ಲ, ಈ ಥರ ಮನುಷ್ಯ ಮುಖಾಂತರ ಬಂದು ಮಾಡ್ತಾನೆ. ಐ ಗೆಸ್ ಯಾ ಥ್ಯಾಂಕ್ ಯು ಶ್ರೀ ಸಾಯಿ ಆಂಜನೇಯ ಕಂಪನಿ ಆ್ಯಂಡ್ ಕಲರ್ಸ್, ತುಂಬ ಥ್ಯಾಂಕ್ಸ್. ಮತ್ತು ತುಂಬ ಪ್ರೀತಿಯಿಂದ ನಿಮ್ಮ ಮನೆ ಮಗನ್ನ ಕರೆಸ್ಕೊಂಡಿದ್ದೀರಾ. ಆ್ಯಂಡ್ ಬರೀ ಕರೆಸ್ಕೊಂಡಿಲ್ಲ, ಒಂದು ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಒಂದು ಇಡೀ ಇಂಡಸ್ಟ್ರಿ ತಿರುಗಿ ನೋಡುವಂಥ ಪ್ರಾಜೆಕ್ಟ್ ನನಗೆ ಕೊಟ್ಟು ಒಂದು ಜವಾಬ್ದಾರಿ ನೀಡಿದ್ದೀರಾ. ಆ್ಯಂಡ್ ಐ ವಿಲ್ ಗಿವ್ ಮೈ 100%, ಮೋರ್ ದೆನ್ 100%. ಆ್ಯಂಡ್ ನಮ್ಮ ಇಡೀ ಟೆಕ್ನಿಷಿಯನ್ ಎಲ್ಲರ ಬಗ್ಗೆ ಹೇಳಬೇಕು. ನಮ್ಮ ಹುಡುಗ ನೀವೊಂದು ವಿಷಯ ಹೇಳ್ಬೇಕು, ಆ್ಯಕ್ಚುಲಿ ತುಂಬ ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನ ಆ್ಯಕ್ಚುಲಿ ನಾವಿಬ್ರು ಪ್ರಾಮಿಸ್ ಮಾಡಿ ಹೇಳ್ತೀವಿ, ನಾವು ಇದನ್ನ ಏನೋ ಗಿಮಿಕ್ಸಿಗೆ ಅಥವಾ ಬೇಕು ಅಂತ ಮಾಡಿಸಿದ್ದಲ್ಲ, ನಮ್ಮಿಬ್ರಿಗೂ ಕೂಡ ಶಾಕ್ ಆಯಿತು. ಅದು ಏನು ಅಂತ ವಿಜಯ್ ಆಯಿತು ನೋಡಿ. ಇದು ಆ್ಯಕ್ಚುಲಿ ರಕ್ಷಾ ಇಲ್ದಂಗೆ ನೋ ಗಿಮಿಕ್. ಪಾಪ ಇಲ್ಲೇ ಈಶ್ವರ್ ಅಂತ ಎಲ್ಲರಿಗೂ ಎಷ್ಟು ಕಮಿಟ್ಮೆಂಟ್ ಇದೆ ಅವ್ರ ಕೆಲಸದಲ್ಲಿ ತೋರಿಸಿದ್ದಾರೆ. ಇವನು ನಮ್ಮ ನನ್ನ ಪರ್ಸನಲ್ ಕಂಪ್ನಿ ಪರ್ಸನಲ್ಲು, ಇವನ ಒಂದು ಏನಂತಾರೆ ಹಾರ್ಡ್ ವರ್ಕು, ಲವ್ ದೃಷ್ಟಿ ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಆಕೆ ಸರ್ ಝೋನ್ ಇಲ್ಲಿಗೆ ಅದು ಫಸ್ಟ್ ಶೆಡ್ಯೂಲ್ ಇನ್ನೂ ರಿಲೀಸ್ ಆಗಿಲ್ಲ ಶೋ. ಥ್ಯಾಂಕ್ಸ್ ಕಣ. ಬಟ್ ದಿಸ್ ಇಸ್ ನಾಟ್ ಸಮ್ ಕೈಂಡ್ ಆಫ್ ಗಿಮಿಕ್. ಅಂದ್ರೆ ಅದು ತೋರಿಸುತ್ತೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಪ್ರಾಜೆಕ್ಟ್ ಮೇಲೆ, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಇರ್ಬೋದು, ಫ್ರಮ್ ನಮ್ಮ ಅಪಿ ಸರ್, ಒನ್ ಆಫ್ ಮೈ ಫೇವ್ರೇಟ್ ಆರ್ಟಿಸ್ಟ್. ಅವ್ರು ಒಂದು ಫ್ರೇಮ್ ಸುಮ್ಮನೆ ಇರಲ್ಲ, ತಿಂದು ಹಾಕ್ಬಿಡ್ತಾರೆ. ಅವ್ರ ಪಕ್ಕ ಆ್ಯಕ್ಟ್ ಮಾಡೋದೇ ಕಷ್ಟನೇ. ಆ್ಯಂಡ್ ಅವ್ರ ಜೊತೆ ಮ್ಯಾಮ್ ಇಸ್ ಕಮಿಂಗ್ ಬ್ಯಾಕ್, ಅದು ಒಂಥರ ನಿಮ್ಮ ಒಂದು ತುಂಬ 14 years ಆಗಿ ಮ್ಯಾಮ್ದು ಒಂದು ಕಮ್ ಬ್ಯಾಕು, ಮೇಜರ್ ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಸೀರಿಯಲ್ ಓಪನಿಂಗ್ ಅವರೇ ನಿಲ್ಲಿಸೋದು. ಆ್ಯಂಡ್ ಎಲ್ಲರ ಬಗ್ಗೆ ಮ್ಯಾಮ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ, ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಮಾತಾಡುತ್ತೆ. ದೀಪಶ್ರೀ ಮ್ಯಾಮ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆ್ಯಕ್ಚುಲಿ ಇದನ್ನ ಒಪ್ಪಿ ಬಂದಿದ್ದಾರೆ. ಆ್ಯಂಡ್ ವಾಟ್ ಎಲ್ಸ್ ಟು ಸೇ, ಎಲ್ಲ ಆರ್ಟಿಸ್ಟ್ ಬಗ್ಗೆ ನನ್ನ ಸರ್ ಪರ್ಫಾರ್ಮೆನ್ಸ್ ನೀವು ನೋಡಿಲ್ಲ. ಕಮಿಂಗ್ ಎಪಿಸೋಡ್ಸಲ್ಲಿ ಫ್ಯಾಂಟಾಸ್ಟಿಕ್ ಆಗಿದೆ. ನೀವು ಅವರು ಆ ಎಪಿಸೋಡ್ಸ್ ನೋಡಿದ್ಮೇಲೆ ನೀವು ಸುಮ್ಮನೆ ಕೂತಿರಲ್ಲ, ಹಿಂಗೆ ಏನೋ ಅಂತ ನೋಡೋಕೆ ಬರ್ತೀರ ಅವ್ರಿಗೆ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಫಸ್ಟ್ ಸಿಸ್ಟರ್ ತನ್ಮಯ ಅವರು, ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗ್ ಪಿಲ್ಲರ್ಸ್ ನಮ್ಮ ದೃಷ್ಟಿ ಬೆಟ್ಟಿಗೆ. ನಾನು ಆ್ಯಕ್ಚುಲಿ ಅವರು ಆಡಿಷನ್ ನೋಡಿದಾಗ ನಾನು ಮ್ಯಾಮ್ ಕೇಳಿದೆ, ಅನುಷಾ ಮ್ಯಾಮ್ಗೆ, ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗತ್ತಾ, ನೋಡೋಕೆ ಹಿಂಗಿದ್ದಾರೆ ಅಂತ. ಬಟ್ ಮೇಕಪ್ ಹಾಕೊಂಡು ಬಂದು ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡಿದಾಗ ಸ್ಕ್ರೀನ್ ಮುಂದೆ ಪರ್ಫಾರ್ಮ್ ಮಾಡೋ ಗೊತ್ತಾಯಿತು, ಶಿ ಇಸ್ ಅ ಫ್ಯಾಂಟಾಬ್ಲಸ್ ಪರ್ಫಾರ್ಮರ್. ಬಹಳ ಮುಖ್ಯ ಆಗುತ್ತೆ ಪರ್ಫಾರ್ಮೆನ್ಸ್, ಯಾಕಂದರೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಎನ್ಹಾನ್ಸ್ ಆಗೋದು. ಥ್ಯಾಂಕ್ ಯು ಸೋ ಮಚ್ ತನ್ಮಯ ಅವರೇ. ಆ್ಯಂಡ್ ನಮ್ಮ ತಂಗಿ ಮೋನಿಕಾ ಅವರು ತುಂಬ ಕ್ಯೂಟ್, ಸ್ವೀಟ್ ಆ್ಯಂಡ್ ಒಂದು ವೆರಿ ಎಂತಾರೆ, ಅವರ ಡೆಬ್ಯೂ ಶೋ ಇದು, ಫಸ್ಟ್ ಶೋ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಿಶೋರ್ ಸರ್, ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವ್ರದ್ದು. ಇನ್ಫ್ಯಾಕ್ಟ್ ನೀವು ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ, ವೆರಿ ಒಂಥರ ನಮ್ಮ ಸ್ಟ್ರಾಂಗ್ ಕ್ಯಾರೆಕ್ಟರ್ಗೆ ಟಾಂಟ್ ಕೊಡುವಂಥ ಕ್ಯಾರೆಕ್ಟರು ನಮ್ಮ ಕಿಶೋರ್ ಸರ್. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಇನ್ನೊಂದು ಅಕ್ಕ ಹೇಮಕ್ಕ ಅವರು, ಆಲ್ ಬ್ಯೂಟಿಫುಲ್ ಪರ್ಫಾರ್ಮರ್ಸ್ ಇದ್ದಾರೆ ನಮ್ಮ ಜೊತೆಗೆ. ವೆರಿ 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 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಕಮಿಂಗ್ ಟು ದತ್ತಾಬಾಯಿಗೆ ಇವರಿಬ್ರು ಇಲ್ಲದೆ ದತ್ತಾಬಾಯಿ ಇಲ್ಲ. ಒಬ್ರು ಸೈಲೆಂಟ್ ಟಾಮಿ, ನಮ್ಮ ರವಿಚಂದ್ರ,
ದತ್ತಾಗಿಂತ ಜಾಸ್ತಿ ಬಿಲ್ಡಪ್ ನಮ್ಮ ಟಾಮಿಗೆ ಸಿಗೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಫೆಂಟಾಸ್ಟಿಕ್ ಕಾಮಿಡಿಯನ್, ಟೈಮಿಂಗ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಂಗೊಂದು ಥ್ಯಾಂಕ್ ಯು ಸೋ ಮಚ್, ನಂಗೊಂದು ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಪಕ್ಕ ನಿಂತ್ಕೊಂಡು ಆ್ಯಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಜರಂಗಿ, ಮುಂದಿನ ಫ್ಯೂ ಎಪಿಸೋಡ್ಸಲ್ಲಿ ಅವರ ಪಾತ್ರ ತುಂಬ ಚೆನ್ನಾಗಿ ಬ್ಲಾಸಮ್ ಆಗುತ್ತೆ. ಆ್ಯಂಡ್ ದತ್ತಾಬಾಯಿಗೆ ರೈಟ್ ಹ್ಯಾಂಡ್ ಅಲ್ಲ, ದತ್ತಾಬಾಯಿ ಬ್ರದರ್ ಅಂತಲೇ ಹೇಳ್ಬೋದು ಆ ಸೀರಿಯಲಲ್ಲಿ. ಸೊ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಲುಕಿಂಗ್. ಇನ್ಫ್ಯಾಕ್ಟ್ ಅವರು ಕೂಡ ಹೀರೋನೇ. ಆ್ಯಂಡ್ ಈ ಪಾತ್ರನ ಪ್ರೀತಿಯಿಂದ ಒಪ್ಕೊಂಡು ಮಾಡಿದ್ದಕ್ಕೆ ಅವರು ಕೂಡ ಥ್ಯಾಂಕ್ಸ್. ಆ್ಯಂಡ್ ಫೈನಲಿ ಕಮಿಂಗ್ ಟು ನಮ್ಮ ಹೀರೋಯಿನ್ ಬಮ್ಮ ಅರ್ಪಿತಾ ಅವರು. ಇದವರ ಫಸ್ಟ್ ಶೋ, ಡೆಬ್ಯೂಟಾಂಟ್. ಫಸ್ಟ್ ಶೋ ನನಗೆ ನೆನಪಿದೆ, ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೆ ಅಂತ. JD ಸರ್ ಗೊತ್ತಲ್ಲ ಸರ್. ತುಂಬ ಡಿಫಿಕಲ್ಟ್ ಆಗುತ್ತೆ, ತುಂಬ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ಆ್ಯಂಡ್ ಒಂದು ವಿಷಯ ಹೇಳಬೇಕು, ಈ ಮೇಕಪ್ ಹಾಕಬೇಕಂದ್ರೆ ಎಷ್ಟು ಅವರ್ ಅದರಿಂದ ಕೆಲಸ ಆಗುತ್ತೆ. ಒಂದು ನಮ್ಮ ಮೇಕಪ್ ಆರ್ಟಿಸ್ಟ್ ನವೀನ್ ಅವರು ಭಾಳ ಕೆಲಸ ಆಗುತ್ತೆ. ಆ್ಯಂಡ್ ಅದೊಂದೇ ಅಲ್ಲ, ಮೇಕಪ್ ಹಾಕಬೇಕು, ಮೇಕಪ್ ತೆಗಿಬೇಕು. ಪ್ರತಿದಿನ ಶಿ ಸಿಟ್ಸ್ ಫಾರ್ ಆಲ್ಮೋಸ್ಟ್ 2 hours ಆಫ್ ಮೇಕಪ್. ತುಂಬ ಕಷ್ಟ. ಇದು ಸಿನಿಮಾಲ್ ಮಾಡೋದು, ಆ್ಯಕ್ಚುಲಿ ಸಿನಿಮಾಲ್ ಮಾಡೋದು, ಯಾಕಂದರೆ ಇಟ್ಸ್ ಲಿಮಿಟೆಡ್ ಟೈಮ್. ಬಟ್ TV ಗೊತ್ತಲ್ಲ, ವರ್ಷಾನ್ಗಟ್ಲೆ ಹೋಗುತ್ತೆ. ಇಟ್ಸ್ ಇಸ್ ನಾಟ್ ಇಟ್ ಆಲ್ ಈಸಿ, ಸೀರಿಯಸ್ಲಿ. ಸೊ ತುಂಬ ಡೆಡಿಕೇಶನ್ ಇಟ್ಕೊಂಡು ಇದು, ಹರ್ ಪರ್ಫಾರ್ಮೆನ್ಸ್ ಇಸ್ ಫೆಂಟಾಸ್ಟಿಕ್ ಆ್ಯಕ್ಚುಲಿ, ವೆರಿ ನೈಸ್. ಅಂದರೆ ಇದು ದೃಷ್ಟಿ ಬಟ್ಟಲೆ ಹೆಸರಲ್ಲೇ ಇದೆ, ದೃಷ್ಟಿ. ಶಿ ಈಸ್ ದ ಸೆಂಟ್ರಲ್ ಪಿಲ್ಲರ್ ಆಫ್ ದ ಶೋ ಆ್ಯಂಡ್ ಶಿ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಅವ್ರ ಕಡೆಯಿಂದನೂ ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ. ಇನ್ಫ್ಯಾಕ್ಟ್ ಶಿ ಇಸ್ ಈವನ್ ಗೋಯಿಂಗ್ ಟು ಆ್ಯಕ್ಟಿಂಗ್ ಕ್ಲಾಸಸ್. ನಾನು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಡಾನ್ಸ್ ಕ್ಲಾಸಸ್ ಹೋಗ್ತಿದ್ದಾರೆ. ಶೋ ಸ್ಟಾರ್ಟ್ ಆಗಿದೆ, ಸುಮಾರು ಜನ ನಂಗೆ ಸಿಕ್ಬಿಡಿದೆ ಶೋ ಅಂತ ಆರಾಮಾಗಿರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಕೊಲಾಬ್ ಮಾಡಿಕೊಂಡು. ಬಟ್ ಇವ್ರ ಪಾಪ ಅವ್ರ ಇನ್ಸ್ಟಾಗ್ರಾಮ್ನ ಎಲ್ಲ ಫೋಟೋಸ್ನ ಡಿಲೀಟ್ ಮಾಡಿ ನನ್ನ ಪಾತ್ರ ಮಾತ್ರ ಕಾಣಿಸ್ಬೇಕು ಸೊಸೈಟಿಗೆ ಅಂತ. ದಟ್ಸ್ ದ ಕೈಂಡ್ ಆಫ್ ಡೆಡಿಕೇಶನ್ ಶಿ ಇಸ್ ಗಿವಿಂಗ್. ನಾನು ಯಾವ ಫೀಮೇಲ್ ಆರ್ಟಿಸ್ಟಲ್ಲಿ ನಾನು ನೋಡಿಲ್ಲ. ನಾನು ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು. ಬಟ್ ಶಿ ಈಸ್ ಡಿಲೀಟೆಡ್ ಆಲ್ ಅವರ್ ಅಕೌಂಟ್. ಆ್ಯಂಡ್ ಬರೀ ಈ ಒಂದು ಲುಕ್ಕಲ್ಲಿ ಜನ ನಾನು ನೋಡಬೇಕು, ನನ್ನ ಆಕ್ಸೆಪ್ಟ್ ಮಾಡಬೇಕು ಅಂತ. ಅಷ್ಟು ಇನ್ಫ್ಯಾಕ್ಟ್ ಎಲ್ಲರಿಗಿಂತ ಕಂಪೇರ್ ಮಾಡೋಕ್ಕಲ್ಲ, ಎಲ್ಲರದು ನನ್ನ ಹಾರ್ಡ್ ವರ್ಕ್ ಇರುತ್ತೆ. ಬಟ್ ಆಸ್ ಅನ್ ಆ್ಯಕ್ಟರ್ ನನಗೆ ಗೊತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಈ ಥರ ಒಂದು ರೋಲ್ ಪ್ಲೇ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪುಟ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಶಿ ಇಸ್ ಗೋನ್ ಬಿ ಎ ಸ್ಟಾರ್. ಒಂದು 6 ತಿಂಗಳು ಹೋಗಲಿ, ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್, ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ. ನಮ್ಮೆಲ್ಲ ಟೆಕ್ನಿಷಿಯನ್ಸು, ಮನು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ, ನಮ್ಮ ಫ್ಯೂಚರ್ ಡೈರೆಕ್ಟರ್ ಸರ್ ನಮಸ್ತೆ ಕುಮಾರ್ ಸರ್, ಆ್ಯಂಡ್ ನಮ್ಮ ಸೌಂಡ್ ಅವರು ಬಸವಣ್ಣ, ಆ್ಯಂಡ್ ನಮ್ಮ ಟೆಡಿ ಬೇರ್ ಯೋಗಿ ಬೇರ್ ನಮ್ಮ ನವೀನ್ ಸರ್, ಪ್ರೊಡಕ್ಷನ್ ಕಂಟ್ರೋಲ್ ಅವರು, ಆ್ಯಂಡ್ ದಿನಿ ಅಸಿಸ್ಟೆಂಟ್ ಮ್ಯಾನೇಜರ್, ನಮ್ಮ ಹೇರ್ ಮೇಡಮ್ ಸುಮಮ್ಮ, ಆ್ಯಂಡ್ ಹೇಳಪ್ಪ ವಿಕ್ಕಿ is also one of our main pillars of Sri Sai Anjaneya company. ವಿಕ್ಕಿ ಇಲ್ಲದೆ ಕಂಪ್ನಿ ನಡೆಯೋದೇ ಇಲ್ಲ. ನವೀನ್ ಬಗ್ಗೆ ಗೊತ್ತಿದೆ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಅಣ್ಣ ಸಿದ್ದು, ಮೈ ನೇಮ್. ಸೊ ಐ ಗೆಸ್ ಐ ಹ್ಯಾವ್ ಮೆನ್ಷನ್ ಎವ್ರಿಬಡಿ. ಸಾರಿ, ತುಂಬ ಟೈಮ್ ತಗೊಂಡೆ, ಬಟ್ ಇದನ್ನ ಹೇಳಲೇಬೇಕು. ಬಟ್ ಯಾರು ಈ ಥರ ಫಸ್ಟ್ ಎಪಿಸೋಡ್ ತೋರಿಸ್ಬಿಟ್ಟು ಪ್ರೆಸ್ ಮೀಟ್ ಮಾಡಲ್ಲ, ಯಾರೂ ಮಾಡಲ್ಲ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ಮ ಟೀಮ್ಗೆ. ಆ್ಯಂಡ್ ಕಲರ್ಸ್ ಅವರು ಸಪೋರ್ಟ್ ಮಾಡೋದಕ್ಕೆ ಪ್ರತಿ ಹಂತದಲ್ಲೂ ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ, ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ಕಲರ್ಸ್ ತಂಡಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್. ಆ್ಯಂಡ್ ಶ್ರೀ ಸಾಯಿ ಆಂಜನೇಯ ಕಂಪ್ನಿ, ಜೈ ಆಂಜನೇಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲಾಟ್ ಎಲ್ಲರಿಗೂ. ನಾನೇನು ಹೇಳೋಕ್ಕಾಗಿಲ್ಲ, ನಂದು ಮನಸ್ಸಲ್ಲಿ ಇದ್ದಿದ್ದೆಲ್ಲ ನೀವೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ಎಲ್ಲರನ್ನೂ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. He's one of the producer. He's one of the producers, so thank you so much. ಥ್ಯಾಂಕ್ ಯು ಸೋ ಮಚ್ ದತ್ತ ಅವರೇ. ನಿಮ್ಮ ಮಾತುಗಳಿಂದ ಗೊತ್ತಾಗುತ್ತೆ ಈ ಪ್ರಾಜೆಕ್ಟ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ. ಆ್ಯಂಡ್ ಐ ಆಮ್ ಶ್ಯೂರ್ ನಮ್ಮ ಕನ್ನಡದ ಜನತೆ ಕೂಡ ಇದಕ್ಕಿಂತ ದುಪ್ಪಟ್ಟು ಪ್ರೀತಿನ ಕೊಡೋಕೆ ಅಷ್ಟೇ ಕಾತರತೆಯಿಂದ ಕಾಯ್ತಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ರಾಘು ಶಿವಮೊಗ್ಗ ಸರ್, ಪ್ರೋಮೋದಲ್ಲಿ ನಿಮ್ಮ ಪಾತ್ರ ಈಗಷ್ಟೇ ಸಾಕಷ್ಟು ಕುತೂಹಲನ ಮೂಡಿಸಿದೆ ಕನ್ನಡಿಗರಲ್ಲಿ. ಸೊ ನಿಮ್ಮ ಪಾತ್ರ ಪರಿಚಯ ಮಾಡ್ಕೊಳ್ಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಪಾತ್ರ ಅಲ್ಲಿ ಆಲ್ರೆಡಿ ಪರಿಚಯ ಮಾಡಿಸಿದ್ರಲ್ಲ ಮೇಡಮ್, ಕೆಟ್ಟವನು ಅಂತ. ಕೆಟ್ಟವನು ಹೀರೋಯಿನ್ಗೆ ಬಿಡಲ್ಲ, ತೊಂದರೆ ಕೊಡ್ತಾರೆ ಅನ್ನೋದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದೆ.
ಮೊದಲನೇದಾಗಿ ಕಲರ್ಸ್ ಕನ್ನಡ ವಾಹಿನಿಗೆ ಮತ್ತು ನಮ್ಮ ರಕ್ಷ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸೀರಿಯಲ್ ಆ್ಯಕ್ಟಿಂಗ್ ಜರ್ನಿ ಶುರು ಮಾಡಿದ್ದು ಇದೇ ಕಲರ್ಸ್, ಆವಾಗ ಇ ಟಿ ವಿ ಇತ್ತು 2006-07ರಲ್ಲಿ ಮುಗಿಲು ಅನ್ನೋ ಸೀರಿಯಲ್ ಮೂಲಕ. ಆ್ಯಂಡ್ ಆ್ಯಕ್ಟಿಂಗ್ ಸ್ಟಾಪ್ ಮಾಡಿದ್ದು ನಾನು ಇದೇ ಚಾನಲ್ ಮೂಲಕನೇ, 108 ಸುಳ್ಳು ಅಂತ 2012ರಲ್ಲಿ. ಅದಾದಮೇಲಿಂದ ಡೈರೆಕ್ಷನ್ ಮಾಡ್ತಾಯಿದ್ದೆ. ವಾಪಸ್ ಮತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮತ್ತೆ ಟೆಲಿವಿಷನ್ಗೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ ರಕ್ಷ ಅವರು. ಅವರು ಇಷ್ಟೊತ್ತು ಹೇಳ್ತಿದ್ರು ಒಂದು ಹುಚ್ಚತನ ಇದೆ ಅಂತ. ನಿಜವಾಗ್ಲೂ ಹುಚ್ಚರೇ ಇವರು. 3 ಕ್ಯಾಮ್ರಾ ಪ್ರತಿದಿನ, ಎಲ್ಲ ಅಲೆಕ್ಸಾ ರೆಡ್ಡು, ಎಲ್ಲ ಫ್ಯಾಂಟಮ್ ಕ್ಯಾಮ್ರಾ, ಎಲ್ಲ ಎಕ್ವಿಪ್ಮೆಂಟ್ನು ನಾವು ಸಿನಿಮಾದಲ್ಲಿ ಉಪಯೋಗಿಸೋ ಎಲ್ಲ ಎಕ್ವಿಪ್ಮೆಂಟ್ನು ತುಂಬ ಧೈರ್ಯ ಮಾಡಿ ತಂದು ಇವತ್ತು ನೋಡಿದ ಎಪಿಸೋಡ್ ಔಟ್ಪುಟ್ ಹಾಗೆ ಬರೋದಕ್ಕೆ ಎಲ್ಲರ ಎಫರ್ಟು, ಚಾನಲ್ ಅವರ ಸಪೋರ್ಟು ಆ್ಯಂಡ್ ಬೇಸಿಕಲಿ ಹಣ ಹೂಡಿಕೆ ಮಾಡೋರ ಧೈರ್ಯ. ಸೊ ನಿಮ್ಮ ಎಫರ್ಟ್ಗೆ ತಕ್ಕನಾದ ಪ್ರತಿಫಲ ದಯಮಾಡಿ ಭಗವಂತ ನಿಮಗೆ ಕರುಣಿಸಲಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಘು ಸರ್. ದೀಪಶ್ರೀ ಮ್ಯಾಮ್, ಮಾಯಮೃಗ, ಮನ್ವಂತರದಂತಹ ಸೂಪರ್ ಹಿಟ್ ಸೀರಿಯಲ್ಗಳ ಬಳಿಕ ಇದೀಗ ದೃಷ್ಟಿಪೊಟ್ಟು ಸೀರಿಯಲ್ ಮುಖಾಂತರ ಮತ್ತೊಮ್ಮೆ ಕಲರ್ಸ್ ಕನ್ನಡ ವಾಹಿನಿಗೆ ಹಿಂದಿರುಗ್ತಾ ಇದ್ದೀರಾ. ಪ್ರೋಮೋ ನೋಡಿದ ಬಳಿಕ ಎಲ್ಲರಲ್ಲೂ ಮೂಡಿರೋದು ಒಂದೇ ಒಂದು ಪ್ರಶ್ನೆ, ನೀವು ಯಾಕಾಗಿ ದೃಷ್ಟಿನ ಇಷ್ಟೊಂದು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದಾ? ಶ್ಯೂರ್. ಮೊದಲೇದಾಗಿ ಎಲ್ಲರಿಗೂ ನಮಸ್ಕಾರ. ಇನ್ನೇನು ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಗಣೇಶ ಗೌರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಹಬ್ಬದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಇಲ್ಲಿ ಬಂದಿರೋದು ತುಂಬ ಸಂತೋಷ ಆಗ್ತಿದೆ. ಆ್ಯಂಡ್ ಕಲರ್ಸ್ ಕನ್ನಡ ಟೀಮ್ಗೆ ಧನ್ಯವಾದಗಳು. ಆ್ಯಂಡ್ ಸರ್, ಮೇಡಮ್, ರಕ್ಷ್ ಮತ್ತು ಅನುಷ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಎಂಟೈರ್ ದೃಷ್ಟಿಪಟ್ಟು ಟೀಮ್ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಿದೆ, ಇಷ್ಟಪಟ್ಟು ವರ್ಕ್ ಮಾಡ್ತಿದೆ. ಅದಕ್ಕೆ ಸಾಕ್ಷಿ ನೀವು ನೋಡಿದಂಥ ಇವತ್ತಿನ ಫಸ್ಟ್ ಎಪಿಸೋಡ್. ನಿಜವಾಗ್ಲೂ ನನಗೆ ಇದು ಒಂದು ಫಿಲಮ್ ಥರ ಅನ್ನಿಸ್ಬಿಡ್ತು, ಅಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಹಾಗೆ ಅನಿಸಿರುತ್ತೆ ಅಂತ ನಾನು ಅನ್ಕೋತೀನಿ. ನನ್ನ ಒಂದು ಚೆನ್ನಾಗಿ ಬಂದಿರೋವಂಥ ಸೀರಿಯಲ್ಗಳು ತುಂಬ ಲೀಡ್ ಕ್ಯಾರೆಕ್ಟರ್ಸ್ ಮಾಡಿದಾಗ ನಾನು ಮಾಡಿದ್ದೆಲ್ಲ ಇ ಟಿ ವಿಗೇನೆ. ಸೊ ಅದೇ ಇ ಟಿ ವಿ ಕಲರ್ಸ್ ಆಗಿ ಬಣ್ಣ ಹಚ್ಚಿ ಇವಾಗ ಮತ್ತೆ ನನ್ನ 14 ವರ್ಷ ಆದಮೇಲೆ ಅದ್ಭುತವಾದ ಒಂದು ಕ್ಯಾರೆಕ್ಟರಿಂದ ಕರೆದಿದೆ. ಸುಮಾರು ಕ್ಯಾರೆಕ್ಟರ್ಸ್ ಬಂದಾಗ ನಾನು ಒಪ್ಕೊಳ್ಳಿಲ್ಲ ಬಿಕಾಸ್ ಆಫ್ ನನ್ನ ಫ್ಯಾಮಿಲಿ ಪ್ರಯಾರಿಟೀಸ್ಗೆ. ಬಟ್ ಈ ಕ್ಯಾರೆಕ್ಟರ್ ಹೇಳಿದಾಗ ಮಾಡಲಾ ಬೇಡವಾ ಅಂತ ತುಂಬ ತಲೆ ಕೆಡಿಸ್ಕೊಂಡಿದ್ದೆ. ಹೀರೋಯಿನ್ ತಾಯಿಯಾಗಿ ಮಾಡಬೇಕಾ, ಇಲ್ಲ ಬೇಡ, ಇವಾಗಲೇ ಮಾಡೋದು ಬೇಡ, ಇನ್ನು ಸ್ವಲ್ಪ ವರ್ಷ ಬಿಟ್ಟು ಮಾಡೋಣ ಅನಿಸ್ತಾ ಇತ್ತು. ಆದರೆ ಇವ್ರ ಪಾತ್ರ ಹೇಳಿದಾಗ ಇಷ್ಟು ಅದ್ಭುತವಾದ ಕ್ಯಾರೆಕ್ಟರು, ನವರಸಗಳಿದೆ, ಇಷ್ಟು ಎಮೋಷನ್ಸ್ ಇದೆ. ಒಬ್ಬರು ಆರ್ಟಿಸ್ಟ್ಗೆ ಎಮೋಷನ್ಸ್ ಇರೋದು, ಅಭಿನಯ ಇರೋವಂಥ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಅದಕ್ಕಿಂತ ಖುಷಿ ಪರಮಾನಂದ ಬೇರೆ ಇಲ್ಲ. ಸೊ ಹಾಗಾಗಿ ನನ್ನ ಮನಸ್ಸಿಗೆ ತೃಪ್ತಿ ಕೊಡುವಂಥ ಕ್ಯಾರೆಕ್ಟರ್ ಇದು. ಸೊ ಹಾಗಾಗಿ ನಾನು ಒಪ್ಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಸಚ್ ಎ ಬ್ಯೂಟಿಫುಲ್ ಕ್ಯಾರೆಕ್ಟರ್ ನನ್ನ ಒಂದು ಕಮ್ ಬ್ಯಾಕಿಗೆ ಕೊಟ್ಟಿರೋದಕ್ಕೆ. ಆ್ಯಂಡ್ ತುಂಬ ಅದ್ಭುತವಾದ ಟೀಮ್ ಇದೆ. ನಾವೆಲ್ಲ ಒಂದೇ ಮನೆಯವ್ರ ಥರ ವರ್ಕ್ ಮಾಡ್ತಾ ಇದ್ದೀವಿ. ಮನೆಗಿಂತ ಜಾಸ್ತಿ ನಾವು ಶೂಟಿಂಗಲ್ಲಿ ಇರ್ತೀವಿ ಆ್ಯಂಡ್ ತುಂಬ ಮಜಾ ಮಾಡ್ತೀವಿ. ಸೊ ಮನಸ್ಸು ಖುಷಿ ಆದಾಗ ನಮ್ಮ ವರ್ಕು ಕೂಡ ಅಷ್ಟೇ ಖುಷಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ದೀಪಶ್ರೀ ಮ್ಯಾಮ್. ಇದೀಗ ಇವಳು ಒಳಿತು ಕೆಡುಕನ್ನು ಅರಿಯದ ಮುದ್ದು ಮನಸ್ಸಿನ ಹುಡುಗಿ ಅರ್ಪಿತಾ ಅವರೇ, ನಿಮ್ಮ ಕರಿಯರ್ನ ಸ್ಟಾರ್ಟಿಂಗಲ್ಲೇ ನಿಮಗೆ ಇಂಥ ಒಂದು ಚಾಲೆಂಜಿಂಗ್ ರೋಲ್ ಸಿಕ್ಕಿದೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ? ನಮಸ್ಕಾರ ಎಲ್ರಿಗೂ. ದೃಷ್ಟಿ ಪಾತ್ರನ ನಿಭಾಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಟು ಅನುಷಾ ಅಕ್ಕ ಆ್ಯಂಡ್ ರಕ್ಷಿತ್ ಸರ್ ಫಾರ್ ಕಾಸ್ಟಿಂಗ್ ಮೀ. ನನಗೆ ಆ ಟ್ರಸ್ಟ್ ಇರಲಿಲ್ಲ, ನಾನು ಮಾಡ್ತೀನಾ ಇಲ್ವಾ ಅಂತ ನಂಬಿಕೆನೇ ಇರಲಿಲ್ಲ ಈ ಪಾತ್ರನ. ಅದಾದಮೇಲೆ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೇನೂ ಗೊತ್ತಿರಲಿಲ್ಲ. ಇಂದ ನನಗೆ ಪ್ರತಿದಿನ ಟ್ರೈನ್ ಮಾಡಿದ್ದು ಶ್ರವಣ್ ಸರ್. ಇಂಟೋನೇಷನ್ ಆಗಲಿ ಅಥವಾ ಬಾಡಿ ಲ್ಯಾಂಗ್ವೇಜಿಂದ ಪ್ರತಿಯೊಂದೂ ಡೀಟೇಲಾಗಿ ಹೇಳ್ಕೊಟ್ಟು ಪ್ರತಿದಿನ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕ್ಯಾಮ್ರಾ ಮುಂದೆ ಕರ್ಕೊಂಡು ಹೋಗ್ತಿದ್ರು. ಈಗಲೂ ಅಷ್ಟೇ ಪ್ರತಿದಿನ ಹೇಳ್ಕೊಡ್ತಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್ ಶ್ರವಣ್ ಸರ್. ಆ್ಯಂಡ್ ದೃಷ್ಟಿ ಲುಕ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟರು. ಅನುಷಾ ಅಕ್ಕ ಆಗಲಿ, ಕುಮುದಾ ಅಕ್ಕ ಆಗಲಿ, ಚಾನೆಲ್ ಅವರಾಗಲಿ, ಅವಳು ಹಾಕೋ ಒಂದು ಬಿಂದಿಯಿಂದ ಕಾಲು ಚಪ್ಪಲಿ ತನಕ ಇದೇ ಥರ ಇರಬೇಕು ಆ್ಯಂಡ್ ದೃಷ್ಟಿ ಹೀಗೆ ಕಾಣಿಸ್ಬೇಕು ಅಂತ ಹೇರ್ ಸ್ಟೈಲಿಂದಾಗಲಿ ಎಷ್ಟು ಲುಕ್ ಟೆಸ್ಟ್ ಆಯಿತು ಅಂದರೆ 4 to 5 times ಅವ್ರು ಬರೀ ಮೇಕಪ್ ಮಾತ್ರ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಫೌಂಡೇಶನ್ನು ಅಷ್ಟೇ 10 to 15 ಶೇಡ್ಸ್ ಟ್ರೈ ಮಾಡಿದ್ರು. ಐಬ್ರೋ ಆಗಲಿ ಪ್ರತಿಯೊಂದು ಅಷ್ಟೇ. ಪಾಪ ಅವ್ರು ನಿದ್ದೆನೂ ಮಾಡಿರಲ್ಲ ಸರಿಯಾಗಿ, ಕನಸಲ್ಲೂ ಅದೇ ಬರ್ತಾ ಇರುತ್ತೆ, ದೃಷ್ಟಿ ಹೇಗೆ ಕಾಣಿಸ್ಬೇಕು ಅಂತ. ನಾಳೆ ಪ್ರೋಮೋ ಅನ್ನೋ ತನಕ ಕೂಡ ಅವರು ಹಿಂದಿನ ದಿನಾನೂ ಮೇಕಪ್ ಟೆಸ್ಟ್ಗೆ ಅಂತಲೇ ಕರೆಸಿದ್ರು. ಪ್ರೋಮೋ ತನಕನೂ ಫೈನಲೈಸ್ ಮಾಡಿದ್ರು. ಆ್ಯಂಡ್ ಎಲ್ಲ ಕೋ ಆರ್ಟಿಸ್ಟ್ಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟೊಂದು ಟೈಮ್ ಕೊಟ್ಟು ರೀಟೇಕ್ ಆದರೂ ಪರವಾಗಿಲ್ಲ ಅಂತ. ಎಲ್ಲರೂ ದೃಷ್ಟಿ ಬೊಟ್ಟು ನೋಡಿ. ಇದೇ ಸೆಪ್ಟೆಂಬರ್ 9ರಿಂದ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ಯಾರೂ ಮಿಸ್ ಮಾಡಬೇಡಿ, ದೃಷ್ಟಿ ಬೊಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್ ದೃಷ್ಟಿ. ಇಷ್ಟು ಸ್ವೀಟ್ ಆಗಿ ಕೇಳಿದ್ಮೇಲೆ ಖಂಡಿತ ನೋಡ್ತಾರೆ. ಇಲ್ಲಿ ನಾವು ಒಬ್ರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ವಿ ಆರ್ ಮಿಸ್ಸಿಂಗ್ ಹರ್ ಅ ಲಾಟ್. ಚೇತನಾ, ದಿಸ್ ವುಡಂಟ್ ಹ್ಯಾವ್ ಬೀನ್ ಪಾಸಿಬಲ್ ವಿತೌಟ್ ಹರ್. ಚೇತನಾ ಸ್ಕ್ರೀನ್ ಪ್ಲೇ ರೈಟರ್. ನಮ್ಮದು ಸ್ಕ್ರೀನ್ ಪ್ಲೇನ ಚೇತನಾ ಅವ್ರು ಬರೀತಾ ಇದ್ದಾರೆ. ಫೆಂಟ್ಯಾಸ್ಟಿಕ್ಕಾಗಿ ಬರೀತಾ ಇದ್ದಾರೆ. ಅವ್ರ ಥಾಟ್ ಪ್ರೋಸೆಸ್, ಅವ್ರ ಇಮ್ಯಾಜಿನೇಷನ್ ಆ್ಯಂಡ್ ಅವ್ರ ಒಂದೊಂದು ಕ್ಯಾರೆಕ್ಟರ್ ಒಳಗೆ ಯಾವ ಥರ ಇಳಿತಾರೆ. ಆ್ಯಂಡ್ ಶಿ ಈಸ್ ಜಸ್ಟ್ ಫ್ಯಾಬ್ಯುಲಸ್. ಆ್ಯಂಡ್ ಐ ಆಮ್ ಶ್ಯೂರ್ ದ ಹೋಲ್ ಟೀಮ್ ಈಸ್ ಮಿಸ್ಸಿಂಗ್ ಹರ್ ಅ ಲಾಟ್. ಆ್ಯಂಡ್ ಡೈಲಾಗ್ ರೈಟರ್ ಗಿರ್ಜಾ ಮಂಜು ಸರ್, ಅವರಿಬ್ಬರಿಲ್ಲದೆ ಲೈಕ್ it wouldn't have been possible. ಎಷ್ಟು ಅರ್ಥ ಮಾಡಿಕೊಂಡು ದೇ ಗೆಟ್ ಇನ್ ಟು ದ ಕ್ಯಾರೆಕ್ಟರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಚೇತನಾ, ವಿ ಲವ್ ಯು ಆ್ಯಂಡ್ ವಿ ಆರ್ ಮಿಸ್ಸಿಂಗ್ ಯು ಹಿಯರ್. ಇದೀಗ ಪತ್ರಿಕಾ ಮಿತ್ರರಿಗೂ ಕೇಳೋಕೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ. ಮಾಧ್ಯಮ ಮಿತ್ರರು ತಮ್ಮಲ್ಲಿರೋ ಪ್ರಶ್ನೆಗಳನ್ನ ಕಲಾವಿದರಿಗೆ ಕೇಳ್ಬೋದು. ಸ್ಟೇಜ್ ಇಸ್ ಓಪನ್ ಫಾರ್ ಡಿಸ್ಕಷನ್. ಅಣ್ಣ ಆನ್ ಆಗಿಲ್ಲ ಅನ್ಸುತ್ತೆ ಮೈಕ್. ಹಲೋ, ಈ ಸೀರಿಯಲ್ನ ಒಂದು ಸಿನಿಮಾ ರೇಂಜಿಗೆ ಮಾಡೋದಿದೆಯಲ್ಲ, ಈ ಪ್ರಾಸ್ಪೆಕ್ಟ್ ಹೇಗೆ ಬಂತು ನಿಮ್ಮ ತಲೆಗೆ ಆ್ಯಕ್ಚುಲಿ? ಯಾಕಂದರೆ ನೀವು ಹೀರೋ, ಅವರು ಹೀರೋ, ಡೈರೆಕ್ಟ್ರು ಕೂಡ ಹೀರೋನೇ, 3 ಜನ ಹೀರೋ ಸೇರಿಕೊಂಡು ಒಂದು ಇದು ಮಾಡಿದಿರಿ. ಯಾಕಂದರೆ ಶ್ರವಣ್ ಕೂಡ ಹೀರೋ. ಹೌದು. ಸೊ ಹಂಗಾಗಿ 3 ಜನ ಹೀರೋ ಒಂದು ಸೀರಿಯಲ್ಗೆ ಸಿನಿಮಾ ಸ್ಟೈಲಲ್ಲಿ ಮಾಡಿರೋದು ಇದೆಯಲ್ಲ, ಈ ಆಲೋಚನೆ ಸರ್ ಅದು ನನ್ನ ಡಿಫಾಲ್ಟ್ ಸರ್, ಬರ್ತಿನ ಡಿಫಾಲ್ಟ್ ಅದು ಮುಂಚೆಯಿಂದನೂ ಏನಾಗಿದೆ ಅಂತಂದರೆ ಎಲ್ಲರೂ ಮಾಡೋದಕ್ಕಿಂತ ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಒಂದು ಇಂಟರ್ವ್ಯೂ ನೋಡಿದ್ದೆ. ಅವಾಗ ಯೂಟ್ಯೂಬ್ ಒಂದೇ ನಮಗೆ ಸೋರ್ಸ್ ಇದ್ದಿದ್ದು. ಸೊ ಅವಾಗ ಮೊಹಮ್ಮದ್ ಅಲಿದೊಂದು ಇಂಟರ್ವ್ಯೂ ನೋಡಿದೆ. ಸೊ ಎಲ್ಲರೂ ಫಿಸಿಕಲ್ ಪ್ರಿಪ್ರೇಷನ್ಸ್ ಫೈಟ್ಗೂ ಮುಂಚೆ 100, 150, 200 ಪುಷಪ್ಸ್ ಮಾಡಿಬಿಟ್ಟು ಸುಸ್ತಾಗ್ತಿತ್ತು ಅಂತ ಹೇಳ್ತಿದ್ರಂತೆ. ಸೊ ಮೊಹಮ್ಮದ್ ಅಲಿ ಯೂಸ್ ಟು ಸ್ಟಾರ್ಟ್ ಆಫ್ಟರ್ 200 ಆದಮೇಲೆ ಕೌಂಟ್ ಮಾಡ್ಕೊಳ್ಳೋರಂತೆ. ಸೊ ದಟ್ ಮೇಕ್ಸ್ ಯು ಯುನೀಕ್ ಅಂತ. ಸೊ ಐ ಥಿಂಕ್ ಯಾವಾಗಲೂ ನಾವು ಒಂದು ಹಂತ ಮುಂಚೆ ಯೋಚನೆ ಮಾಡಬೇಕು. ಒಂದು ಹಂತ ಮುಂದೆ ಹೋದಾಗ ಐ ಥಿಂಕ್ ಎಕ್ಸ್ಪೆರಿಮೆಂಟ್ ಮಾಡಿ, ಬಿಕಾಸ್ ಧಾರಾವಾಹಿಗಳು ಯಾವಾಗಲೂ ಬರ್ತಾನೆ ಇರ್ತವೆ, ಸುಮಾರು ಧಾರಾವಾಹಿಗಳು ಬರ್ತಿರುತ್ತೆ. ನನಗೆಲ್ಲೋ ಒಂದು ಕಡೆ ಹೊರಗಡೆ ಹೋದಾಗ ಧಾರಾವಾಹಿ ಅನ್ನೋ ಒಂದು ನಾನು ದೇವರು ಅಂತಲೇ ಕರಿತೀನಿ ಧಾರಾವಾಹಿಗಳನ್ನ. ಅದ್ರ ಬಗ್ಗೆ ಒಂದು ಸ್ವಲ್ಪ ತುಚ್ಛವಾಗಿ ಮಾತಾಡಿದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಫಿಲ್ಮ್, ಇದು ಸೀರಿಯಲ್ ಅಷ್ಟೇ. ಸೊ ನನಗೆ ಅದು ಕೇಳ್ತಾ ಹೇಗೆ ಅನಿಸ್ತು ಅಂತಂದರೆ, ವೈ ನಾಟ್, ನಾವು ಯಾಕೆ ಮಾಡೋದಕ್ಕಾಗೋದಿಲ್ಲ?
ನಾವು ಹಾಗೆ ಎಲಿವೇಟ್ ಮಾಡೋಣ, ಕಥೆಯಿಂದ ಹಿಡಿದು ನಾಟ್ ಜಸ್ಟ್ ಮೇಕಿಂಗ್ ಅಥವಾ ಫಸ್ಟ್ ಒಂದು 5 ಎಪಿಸೋಡ್ ಚೆನ್ನಾಗಿ ಶೂಟ್ ಮಾಡಿ ಆಮೇಲೆ ಖಂಡಿತವಾಗ್ಲೂ ನಮ್ಮ ಕಂಪ್ನಿ ಇದೆ ಅದಲ್ಲ. ಪ್ರತಿದಿನ ಎಪಿಸೋಡ್ ಸಿನಿಮಾ ಥರನೇ ಕೊಡಬೇಕು ಅನ್ನೋದು ನಮ್ಮ ತಲೆಯಲ್ಲಿರುವಂಥದ್ದು. ಸೊ ಐ ಥಿಂಕ್ ಸೀರಿಯಲ್ನು ಕೂಡ ಸಿನಿಮಾ ಲೆವೆಲಿಗೆ ಒಂದು ಎಲಿವೇಶನ್ಗೆ ತೊಗೊಂಡು ಹೋಗಬೇಕು ಅನ್ನೋದು ಒಂದು ಥಾಟ್ ಇತ್ತು ಸರ್. ಸೊ ಹಾಗಾಗಿ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್, ನಾವು ಏನೇ ಮಾಡಿದ್ರು ಒಂದು ಸ್ವಲ್ಪ ನಂಬರ್ 1 ಆಗಿರೋದಕ್ಕೆ ಯೋಚನೆ ಮಾಡಿದಾಗ ಐ ಥಿಂಕ್ ದ ಕ್ವಾಲಿಟಿ ವಿಲ್ ಬಿ ವೆರಿ ಗುಡ್ ಅನ್ಸುತ್ತೆ. ಥ್ಯಾಂಕ್ಸ್. ನನ್ನ ಪ್ರಶ್ನೆ ಹೀರೋಯಿನ್ಗೆ, ಕಲಾವಿದರಿಗೆ ಎಲ್ಲ ರೀತಿಯ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇರೋದು ಸಹಜ. ನಿಮ್ಮ ಮೊದಲ ಪ್ರಾಜೆಕ್ಟ್ ಇದು, ಡಿ ಗ್ಲಾಮ್ ರೋಲ್. ಈ ಪಾತ್ರದ ಆಫರ್ ಬಂದಾಗ ನಿಮ್ಮ ತಲೆಯಲ್ಲಿ ಏನು ಅನಿಸ್ತು? ನನಗೆ ಆಫರ್ ಬಂದಿಲ್ಲ, ಡೈರೆಕ್ಟ್ ಕರೆಸಿ ಮೇಕಪ್ ಮಾಡಿಸಿದ್ರು. ನೀವು ಒಪ್ಕೋಬೇಕು ಅಂತ ಅಂದಾಗ ಏನು ಅನ್ನಿಸ್ತು? ಅಂದರೆ ರೌಂಡ್ಸ್ ವೈಸ್ ಹೋಯಿತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಪಾತ್ರದ ಬಗ್ಗೆ ಕೇಳ್ತಾ ಇದ್ದೀನಿ, ಹೇಗೆ ಅನ್ನಿಸ್ತು? ಕ್ಯಾರೆಕ್ಟರ್ ಬಗ್ಗೆ. ಹಾಂ, ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ದೃಷ್ಟಿ ತುಂಬ ಒಳ್ಳೆ ಹುಡುಗಿ, ಅವಳಿಗೆ ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತು, ವೆರಿ ಎಮೋಷ್ನಲ್, ಮತ್ತು ಎಲ್ಲರೂ ತುಂಬ. ದೃಷ್ಟಿ ಪಾತ್ರವನ್ನು ಒಪ್ಕೋಬೇಕಾದ್ರೆ ಅರ್ಪಿತಾ ಅವರಿಗೆ ಏನು ಅನ್ನಿಸ್ತು? ಅಲ್ಲಮ್ಮ, ಈಗ ನಿನ್ನ ಫೇಸು ಈಗ ಮೇಕಪ್ ಆಗಿರೋದು ಈ ಥರ ಇದೆ. ವಿತೌಟ್ ಮೇಕಪ್ಪಲ್ಲಿ ನೀನು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈ ಮೇಕಪ್ ಇರೋದ್ರಿಂದ ನೀನು ಈ ಮೇಕಪ್ ಮಾಡೋದಕ್ಕೆ ಒಪ್ಕೊಳ್ಳೋ ಕಾರಣ ಏನು ಅಂತ? ನನಗೆ ಆ್ಯಕ್ಟಿಂಗ್ ಇಂಪಾರ್ಟೆಂಟ್ ಆಗಿತ್ತು. ಸೊ ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ತು, ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸು, ಆ್ಯಂಡ್ ಆಲ್ಸೋ ಒಳ್ಳೆ ಡೈರೆಕ್ಟರ್. ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದಾಗ ನನಗೆ ನೋ ಅನ್ನೋಕ್ಕೆ ರೀಸನ್ನೇ ಇಲ್ಲ. ಆ್ಯಂಡ್ ಆಲ್ಸೋ ಅವರು ಎಷ್ಟು ಎಫರ್ಟ್ ಹಾಕ್ತಿದ್ರು ಆ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ನೋಡಿದೆ. ನಾನು ಪ್ರತಿ ಹಂತದಲ್ಲೂ ನೋಡಿದೆ. ಸೊ ಮಾಡಲೇಬೇಕು ಅನ್ನಿಸ್ತು, ಮಾಡಿದೆ. ಈ ಇನ್ಸ್ಟಾ ಏನೋ ಸ್ವಿಚ್ ಆಫ್ ಮಾಡಿದ್ರೆ ಯಾಕಪ್ಪ ಮಾಡ್ಕೋದೆ? ನಾನು ರಿವೀಲ್ ಆಗಬಾರ್ದು ಅಂತ, ನಮ್ಮ ಕಲರ್ಸ್ ಕನ್ನಡಲ್ಲೇ ರಿವೀಲ್ ಆಗಲಿ ಅಂತ. ವಿಜಯ್ ಸೂರ್ಯ ಸರ್ ಹೇಳಿ ಸರ್. ಸೊ ಮತ್ತೆ ನಿಮಗೆ ಕಲರ್ಸ್ ಕನ್ನಡನೇ ಇನ್ನೊಂದು ಬೇರೆದೇ ಒಂದು ಲಾಂಚ್, ಬೇರೆ ಲೆವೆಲ್ಗೆ ಬರ್ತಾ ಇದ್ದೀರಿ. ಸೊ ಇದು ಆ್ಯಕ್ಷನ್ ಎಲ್ಲ ನೋಡಿದಾಗ ಸಿನಿಮ್ಯಾಟಿಕ್ ಫೀಲೇ ಇದೆ ಆ್ಯಕ್ಚುಲಿ ಓವರಾಲ್. ಸೊ ನಿಮಗೆ ಈ ಒಂದು ದೃಷ್ಟಿ ಬಿಟ್ಟು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಮತ್ತು ನಿಮ್ಮ ಇನ್ನೊಂದು ಜರ್ನಿಗೆ? ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಪ್ರತಿ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಸರ್. ಅಂದರೆ ಈ ಪ್ರಾಜೆಕ್ಟ್ ಸ್ವಲ್ಪ ಇಂಪಾರ್ಟೆಂಟ್, ಇನ್ನೊಂದು ಪ್ರಾಜೆಕ್ಟ್ ಕಮ್ಮಿ ಇಂಪಾರ್ಟೆಂಟ್ ಆ ಥರ ಇರಲ್ಲ. ನಾವು ಮಾಡೋ ಪ್ರತಿ ಪ್ರಾಜೆಕ್ಟಲ್ಲೂ ಏನೋ ಒಂದು ಡಿಫ್ರೆಂಟ್ ಕೊಡಬೇಕು ಅಂತ ನಾವು ಮಾಡೋದು. ಎಂಟರ್ಟೈನ್ಮೆಂಟ್ ಬೇಸಿಕ್ಲಿ ಅಲ್ಟಿಮೇಟ್ಲಿ. ಆ್ಯಂಡ್ ಈಗ ಸುಮಾರಷ್ಟು ಪಾತ್ರಗಳನ್ನ ನಾನು ನಿಭಾಯಿಸಿದ್ದೀನಿ. ಆ್ಯಂಡ್ ಕಲರ್ಸಲ್ಲಿ ಆಲ್ಮೋಸ್ಟ್ 6 ವರ್ಷ ಅಗ್ನಿಸಾಕ್ಷಿಯಲ್ಲಿ ಪ್ಲೇ ಮಾಡಿದ್ದೀನಿ. ಆ ಸಿದ್ಧಾರ್ಥ್ಗೆ ತುಂಬ ಗ್ರಾಫ್ ಇತ್ತು. ಒಂದು ಮಟ್ಟಿಗೆ ಜನ ಆಲ್ಮೋಸ್ಟ್ ಏನಂತಾರೆ, ಈ ಬೇಸಿಕ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಗುಡ್ ಬಾಯ್ ಆಗಿರ್ಬೋದು, ಒಳ್ಳೆ ಹುಡುಗ, ಒಳ್ಳೆ ಮಗ, ಇದನ್ನೆಲ್ಲ ಆ ಸಿದ್ಧಾರ್ಥ ಪಾತ್ರದಲ್ಲಿ ನೋಡ್ಬಿಟ್ಟಿದ್ದಾರೆ. ಇನ್ನೇನು ಹೊಸ ಪ್ಲೇ ಮಾಡ್ಬೋದು ಅಂತ ನನ್ನ ಮೇನ್ ಪ್ರಶ್ನೆ ಇತ್ತು. ನಾನು ಸುಮ್ಮನೆ ಆಗಿದ್ದೆ. ಅದೇ ಟೈಮ್ಗೆ ಹೇಳಿದ್ನಲ್ಲ, ನನ್ನ ರಕ್ಷ ಅವರು ಬಂದು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ್ರು. ಸೊ ಹಾಗಾಗಿ ಮತ್ತೆ ಕಲರ್ಸ್ ಬರ್ತಾ ಇದ್ದೀನಿ ಅಂದರೆ ಕಲರ್ಸ್ ತುಂಬ ಸ್ಪೆಷಲ್ ನನಗೆ. ಏನಾದರೂ ಒಂದು, ಯಾಕಂದರೆ ಎಲ್ಲೇ ಹೋದರೂ ಆಡಿಯನ್ಸ್ ನಾನು ಕೇಳ್ತಾರೆ, ಸರ್ ಮತ್ತೆ ಕಲರ್ಸ್ಗೆ ಬನ್ನಿ, ಮತ್ತೆ ಕಲರ್ಸ್ಗೆ ಬನ್ನಿ. ಓಕೆ, ಈಗ ಬರ್ತೀನಿ. ಬಂದ ಮೇಲೆ ಅದೇ ಥರ ಪಾತ್ರ ಮತ್ತೆ ಕೊಡಬೇಕು ಅಂದರೆ ಎಲ್ಲೋ ಒಂದು ಕಡೆ ರಿಪಿಟೇಟಿವ್ ಆಗಿಬಿಡುತ್ತೆ ಅನ್ನೋದು ಮನಸ್ಥಿತಿನೂ ಇರುತ್ತೆ ಅಲ್ವಾ. ಸೊ ಐ ಗೆಸ್ ದಿಸ್ ವಾಸ್ ಅ ರೈಟ್ ಪ್ಲಾಟ್ಫಾರ್ಮ್. ಎಲ್ಲನೂ ಕರೆಕ್ಟಾಗಿ ಕೂಡಿ ಬಂತು ಅಷ್ಟೇ ಸರ್. ಈ ಬಾಯಿ ಭಾಳ